ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ರಂಗನಾಥ್. ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಟೈಪ್ಸ್ ಆಫ್ ಟೋಪಾಲಜೀಸ್ ಬಗ್ಗೆ ಹೇಳಿದ್ದೆ ನಾನು ನಿಮಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಪಾಲಜೀಸ್: ಬಸ್ ಟೋಪಾಲಜಿ, ರಿಂಗ್ ಟೋಪಾಲಜಿ, ಮೆಶ್ ಟೋಪಾಲಜಿ ಆ್ಯಂಡ್ ಸ್ಟಾರ್ ಟೋಪಾಲಜೀಸ್, ರೈಟ್. ಆ್ಯಂಡ್ ಅದರದ್ದು ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಟೋಪಾಲಜೀಸು ಯಾವುದು ಅಂದರೆ ಸ್ಟಾರ್ ಟೋಪಾಲಜೀಸ್. ಓಕೆ, ಅದು ಸ್ವಲ್ಪ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಎಕ್ಸಾಮ್ ಓರಿಯೆಂಟೆಡು, ರೈಟ್. ಆ್ಯಂಡ್ ಬಸ್ ಟೋಪಾಲಜಿ, ಓಕೆ. ಆ್ಯಂಡ್ ನೆಕ್ಸ್ಟು ರಿಂಗ್ ಟೋಪಾಲಜಿ. ಮೇಯ್ನು ಅದರದ್ದು ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್ ಅಂದರೆ ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳೇನು. ಸೊ ಅದು ಸ್ವಲ್ಪ ಇಂಪಾರ್ಟೆಂಟು, ನೀವು ನೋಡ್ಕೋಬೇಕಾಗುತ್ತೆ. ಇದಾದಮೇಲೆ ಇವತ್ತಿಂದು ಏನಿದೆ, ಇವತ್ತಿನ ಟಾಪಿಕ್ ಅಂದರೆ ಟ್ರಾನ್ಸ್ಮಿಷನ್ ಮೀಡಿಯಾ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಕ್ಸಾಮಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಏನು ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೇನು? ಓಕೆ, ಸೊ ಯಾವ ಥರ ನಾವು ಡೇಟಾ ಟ್ರಾನ್ಸ್ಮಿಟ್ ಮಾಡ್ತೀವಿ, ಯಾವ ಮೀಡಿಯಾದಲ್ಲಿ. ದೇರ್ ಆರ್ 2 ಟೈಪ್ಸ್ ಆಫ್ ಮೀಡಿಯಾ, 2 ವಿಧಗಳು ಮಾಡ್ಕೊತೀವಿ. ಆ ಟ್ರಾನ್ಸ್ಮಿಷನ್ ಮೀಡಿಯಾದಲ್ಲಿ ಒಂದು ವೈರ್ಡ್ ಮೀಡಿಯಾ, ಇನ್ನೊಂದು ವೈರ್ಲೆಸ್ ಮೀಡಿಯಾ. ಒಂದು ವೈರ್ಡ್ ಮೀಡಿಯಾ, ಇನ್ನೊಂದು ವೈರ್ಲೆಸ್ ಮೀಡಿಯಾ ಅಂತ ಮಾಡ್ಕೊತೀವಿ. ಸೊ ವೈರ್ಡ್ ಮೀಡಿಯಾದಲ್ಲಿ ಅಗೈನ್ three types of wires. ಫಸ್ಟ್ ಒನ್ ವೈರ್ಡ್ ಮೀಡಿಯಾ ಅಂತ ಹೇಳ್ತೀನಿ, ವೈರ್ಡ್ ಮೀಡಿಯಾ. ಆರ್ ಯು ಕ್ಯಾನ್ ಸೇ ಗೈಡೆಡ್ ಮೀಡಿಯಾ ಅಂತಲೂ ತೊಗೊಳ್ತೀವಿ. ಗೈಡೆಡ್ ಮೀಡಿಯಾ, ವೈರ್ಡ್ ಮೀಡಿಯಾ ಆರ್ ಗೈಡೆಡ್ ಮೀಡಿಯಾ. ಓಕೆ. ಆ್ಯಂಡ್ ಸೆಕೆಂಡ್ ಒನ್ ವೈರ್ಲೆಸ್ ಆರ್ ಅನ್ಗೈಡೆಡ್ ಮೀಡಿಯಾ. ವೈರ್ಡ್ ಮೀಡಿಯಾ ಆರ್ ವೈರ್ಲೆಸ್. ಓಕೆ, ವೈರ್ಡ್ ಮೀಡಿಯಾ ಮತ್ತು ಆರ್ ಗೈಡೆಡ್ ಮೀಡಿಯಾ. ವೈರ್ಲೆಸ್ ಆರ್ ಅನ್ಗೈಡೆಡ್ ಮೀಡಿಯಾ. ವೈರ್ಡ್ ಅಂತಂದರೆ ವಿತ್ ವೈರ್ಸ್. ನಾವು ವೈರ್ ಮುಖಾಂತರ ನಾವು ಡೇಟಾ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ನಾವು ವೈರ್ಡ್ ಮೀಡಿಯಾ ಅಥವಾ ಗೈಡೆಡ್ ಮೀಡಿಯಾ ಅಂತ ನಾವು ಹೇಳ್ತೀವಿ. ವಿತೌಟ್ ವೈರ್ಸ್ ಡೇಟಾ ಯು ಕ್ಯಾನ್ ಟ್ರಾನ್ಸ್ಮಿಟ್. ಸೊ ಅದೇನಿದೆ, ದತ್ತಾಂಶ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಅಂದರೆ ಸಂವಹನ ಮಾಡ್ಬೋದು, ಕಮ್ಯುನಿಕೇಷನ್ ಮಾಡ್ಬೋದು. ಅದು ಯಾವುದಪ್ಪ ಅಂದರೆ ವೈರ್ಲೆಸ್ಸಲ್ಲಿ ಯಾವ್ಯಾವ ಬರ್ತವೆ? ಆಲ್ ಆಫ್ ಯು ನೋ ಟೈಪ್ಸ್ ಆಫ್ ವೈರ್ಲೆಸ್ ಮೀಡಿಯಾ. ವೈರ್ಲೆಸ್ಸಲ್ಲಿ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ನೆಕ್ಸ್ಟ್ ಸ್ಯಾಟಲೈಟ್ ವೇವ್ಸ್. ಓಕೆ, ಇವೆಲ್ಲ ವೈರ್ಲೆಸ್ ಮೀಡಿಯಾ ಅಂತ ಕರಿತೀವಿ. ಹಾಗಾದ್ರೆ ವೈರ್ಡ್ ಮೀಡಿಯಾದಲ್ಲಿ ಯಾವ್ಯಾವುದು? ದೇ ಆರ್ 3 ಟೈಪ್ಸ್ ಆಫ್. ಓಕೆ, ವೈರ್ಡ್ ಮೀಡಿಯಾ ವಿ ಡಿಸ್ಕಸ್ ಒನ್ ಬೈ ಒನ್, right. That is called today most important topic for exam point of view. So how the data transmissions, how you will classifying that based on these factors, design factors for transmission medias. There are main factors. One is bandwidth. ಯಾವ ಥರ bandwidth and how much data will be transmitting. Okay, how much bandwidth will transmit. ಓಕೆ, ಅದು ಇದ್ರ ಮೇಲೆ ಫ್ಯಾಕ್ಟರ್ಸ್ ಮೇಲೆ ನಾವು ವೈರ್ನ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಟ್ರಾನ್ಸ್ಮಿಷನ್ ಇಂಪೆರಿಮೆಂಟ್ಸ್ ಅಂತ ಹೇಳ್ತೀನಿ. ಟ್ರಾನ್ಸ್ಮಿಷನ್ ಇಂಪೆರಿಮೆಂಟ್ಸ್ ಏನು? ಟ್ರಾನ್ಸ್ಮಿಷನ್ ಇಂಪೆರಿಮೆಂಟ್ಸ್ ಅಂದರೆ ಪ್ರಸರಣದ ದುರ್ಬಲತೆ ಅಂತ ತಗೊಳ್ಳಿ. ಟ್ರಾನ್ಸ್ಮಿಷನ್ ಇಂಪೆರಿಮೆಂಟ್ಸ್, ಪ್ರಸರಣದ ದುರ್ಬಲತೆ ಅಂತ ಕರಿತೀವಿ ನಾವು. ಪ್ರಸರಣ ದುರ್ಬಲತೆಗಳು ಅಂದರೆ a limit the distance a signal can travel. Okay, how much the distance the signal can travel. ಆ ವೈರಲ್ಲಿ ಎಷ್ಟು ಡಿಸ್ಟೆನ್ಸು ಟ್ರಾವೆಲ್ ಆಗುತ್ತೆ ಅದನ್ನು ಹೇಳೋದು ಲಿಮಿಟ್ ದ ಡಿಸ್ಟೆನ್ಸ್ ಸಿಗ್ನಲ್ ಕ್ಯಾನ್ ಟ್ರಾವೆಲ್ಸ್. ಎಷ್ಟು ಟ್ರಾವೆಲ್ ಆಗುತ್ತೆ, ಎಷ್ಟು ಟ್ರಾನ್ಸ್ಮಿಟ್ ಮಾಡ್ಬೋದು, ಆ ಲೆಂತ್ ಡಿಸ್ಟೆನ್ಸನ್ನು ಅದನ್ನ ಮೇಲೆ ನಾವು ಟ್ರಾನ್ಸ್ಮಿಷನ್ ಇಂಪೆರಿಮೆಂಟ್ಸ್ ಬೇಸ್ಡ್ ಆನ್ ದಿಸ್ ಒನ್ ಆಫ್ ದಿ ಫ್ಯಾಕ್ಟರ್ ವಿಲ್ ಕ್ಲಾಸಿಫೈಯಿಂಗ್ ದ ಟ್ರಾನ್ಸ್ಮಿಷನ್ ಮೀಡಿಯಾ. ಆ್ಯಂಡ್ ಸೆಕೆಂಡ್ ಇಂಟರ್ಫರೆನ್ಸಸ್, ನಥಿಂಗ್ ಬಟ್ ಹಸ್ತಕ್ಷೇಪ ಅಂತ ಹೇಳ್ತೀವಿ. ಹಸ್ತಕ್ಷೇಪ ಏನು? ಕಂಪೀಟಿಂಗ್ ಸಿಗ್ನಲ್ಸ್ ಇನ್ ಓವರ್ಲ್ಯಾಪಿಂಗ್ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಕ್ಯಾನ್ distort or wipe out signals
ಇಂಟರ್ಫರೆನ್ಸಸ್ ಏನು ಎಷ್ಟು ಹಸ್ತಕ್ಷೇಪ ಆಗುತ್ತೆ. ನಾವು ಈಗ ಯಾವುದೋ ಒಂದು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಯಾವುದಾದ್ರೂ ಒಂದು ಕೇಬಲಲ್ಲಿ ಏನಾದರೂ ಡೇಟಾ ಲಾಸ್ ಆಗ್ತಾ ಇದೆಯಾ, ಏನಾದರೂ ಮ್ಯಾಗ್ನೆಟಿಕ್ ಇಂಟರ್ಫರೆನ್ಸಿಂದ, ಬೇರೆ ಬೇರೆ ಫ್ಯಾಕ್ಟರ್ಸಿಂದ, ಥಂಡ್ರಿಂಗ್ ಆಗಿರ್ಬೋದು, ಗುಡುಗು ಮಿಂಚಾಗಿರ್ಬೋದು, ಬೇರೆ ಬೇರೆ ಇದರಿಂದ ಎಷ್ಟು ಡೇಟಾ ಇದು ಲಾಸ್ ಆಗ್ತಾ ಇದೆ ಅದ್ರೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಇಂಟರ್ಫರೆನ್ಸಸ್. ಓಕೆ, competing signals, overlapping frequency bands can distort or wipe off signals, wipe out a signal. Next, nothing but ಏನು ಹೇಳ್ಬೋದು, ಅತಿಕ್ರಮಿಸುವ ಆವರ್ತನ ಬ್ಯಾಂಡ್ಗಳಲ್ಲಿ ಸ್ಪರ್ಧಾತ್ಮಕ ಸಂಕೇತವನ್ನು ವಿರೂಪಗೊಳಿಸಬಹುದು ಅಥವಾ ಅಳಿಸಬಹುದು. ಅದು ದಟ್ ಇಸ್ ಕಾಲ್ಡ್ ಆಸ್ ಇಂಟರ್ಫರೆನ್ಸಸ್. ಮೀನಿಂಗ್ ಆಫ್ ಇಂಟರ್ಫರೆನ್ಸಸ್: ಈ ನಂಬರ್ ಆಫ್ ರಿಸೀವರ್ಸ್, ಎಷ್ಟು ಜನ ಆ ಡೇಟಾನ ರಿಸೀವ್ ಮಾಡ್ತಾ ಇದ್ದಾರೆ ಆ ಕೇಬಲಲ್ಲಿ, ಎಷ್ಟು ಜನ ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ. ಒನ್ ಆಫ್ ದಿ ಫ್ಯಾಕ್ಟರ್ಸ್. ಇಟ್ ಈಸ್ ದ ನಂಬರ್ ಆಫ್ ರಿಸೀವರ್ಸ್. ಈಚ್ ಅಟ್ಯಾಚ್ಮೆಂಟ್ ಇಂಟ್ರೊಡ್ಯೂಸಸ್ ಸಮ್ ಅಟ್ಯುನೇಷನ್ಸ್ ಆ್ಯಂಡ್ ಡಿಸ್ಟಾರ್ಷನ್ಸ್ ಲಿಮಿಟಿಂಗ್ ಡಿಸ್ಟೆನ್ಸ್ ಆ್ಯಂಡ್ ಡೇಟಾ ರೇಟ್. So these are the major factors. Using these factors you are classifying the cables. That is called as, okay, wired media or unwired media, also called as wired media or guided media. Wired media or guided media. In that there are three types of wires. There are three types of wired media: twisted pair cable, coaxial cable and fiber optic cables. Twisted pair cable, coaxial cable and fiber optic cables. So wireless, radio waves, microwaves, satellite waves and infrared waves. These are all wireless waves. Wireless media anta kariತೀವಿ. See, ಇದರಲ್ಲಿ ಟ್ವಿಸ್ಟೆಡ್ ಪೇರ್ ಕೇಬಲ್ ಮತ್ತೆ again will be classified in two types: UTP and STP. Unshielded twisted pair cable and shielded twisted pair cable. Unshielded twisted pair cable ಅಂತೀನಿ ಮತ್ತು shielded twisted pair cable ಅಂತ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ ನಾವು. ಒಂದೊಂದಾಗಿ ನೋಡೋಣ ಇವಾಗ. ಫಸ್ಟ್ ಒನ್, ಟ್ವಿಸ್ಟೆಡ್ ಪೇರ್ ಕೇಬಲ್. ಏನು ಟ್ವಿಸ್ಟೆಡ್ ಪೇರ್ ಕೇಬಲ್? ವೈ ದೇ ಟ್ವಿಸ್ಟಿಂಗ್? ನೋಡಿ, ಈ ಥರ ನೀವು ಇದರಲ್ಲಿ ಎಲೆಕ್ಟ್ರಿಕಲ್ ವೈರ್ ನೋಡಿರ್ಬೋದಲ್ಲ, ಈ ಥರ ಹಿಂಗೆ ಬೆಂಡ್ ಮಾಡಿರ್ತಾರೆ, ಹಿಂಗೆ ರೊಟೇಟ್ ಮಾಡ್ಕೊಂಡು ಸುತ್ತಿರ್ತೀರ. ಅದಕ್ಕೆ ಅಂತ ಕರಿತೀವಿ ನಾವು ಟ್ವಿಸ್ಟೆಡ್ ಪೇರ್ ಕೇಬಲ್. ಸೇಮ್ ಎಲೆಕ್ಟ್ರಿಕಲ್ ಕೇಬಲ್ ನೀವು ಯಾವ ಥರ ನಾವು ವೈರ್ ನಾವು ಸುತ್ತಿರ್ತೀವಿ ಅದೇ ಥರ ಈ ಟ್ವಿಸ್ಟೆಡ್ ಪೇರ್ ಕೇಬಲು ಈ ಥರ ಇನ್ನರ್ ಕಾಪರ್ ಇರುತ್ತೆ, ಅದು ಈ ಥರ ಹಿಂಗೆ ರೊಟೇಟ್ ಮಾಡ್ಕೊಂಡಿರ್ತೀವಿ. ಏನಕ್ಕಪ್ಪ ಅದು ರೊಟೇಟ್ ಆಗಿರುತ್ತೆ ಅಂತಂದರೆ, ಟು ಅವಾಯ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಆ ಕೇಬಲ್ನ ಟ್ವಿಸ್ಟ್ ಮಾಡಿರ್ತೀವಿ, ನಾವು ಅಂದರೆ ಸುತ್ತಿರ್ತೀವಿ. ಓಕೆ, ದಟ್ ಇಸ್ ಕಾಲ್ಡ್ ಎಸ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಹಾಗಾದರೆ ಈ ಕೇಬಲ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತಂದರೆ, ಜನರಲ್ಲಾಗೆ ಸೊ ನಾವು ಲ್ಯಾನ್ ಕೇಬಲಲ್ಲಿ ಯೂಸ್ ಮಾಡ್ತೀವಿ. ಲೋಕಲ್ ನೆಟ್ವರ್ಕ್ ನೋಡಿ, ಇಂಟರ್ನೆಟ್ ಕನೆಕ್ಷನ್ಸ್ ಮನೆಯೆಲ್ಲ ತೊಗೊಂಡಿದ್ರೆ, ಅಥವಾ ನೀವೇನಾದ್ರು ಸೈಬರ್ ಸೆಂಟ್ರ್ ಅಥವಾ ಆಫೀಸು, ಕಾಲೇಜು, ಸ್ಕೂಲ್, ಯೂನಿವರ್ಸಿಟೀಸಲ್ಲಿ ಅಲ್ಲಿ ಕೇಬಲ್ಸ್ ಹೇಳ್ಕೊಂಡು ಎಲ್ಲ ಸಿಸ್ಟಮ್ಸ್ಗೂ ನನ್ನ ಕೇಬಲ್ ಕನೆಕ್ಟ್ ಮಾಡಿರ್ತಾರೆ. ಅದು ನಾವು ಕ್ಯಾಟಗರಿ 5 ಅಥವಾ ಕ್ಯಾಟ್ 6 ಕೇಬಲ್ ಅಂತಲೇ ಕರಿತೀವಿ. ಅದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ: ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4, ಕ್ಯಾಟಗರಿ 5, ಕ್ಯಾಟಗರಿ 6. ಜನರಲ್ ಇವಾಗೆಲ್ಲ ಕ್ಯಾಟಗರಿ ಕ್ಯಾಟ್ 5 ಅಥವಾ ಕ್ಯಾಟ್ 6 ಅಂದರೆ ಕ್ಯಾಟಗರಿ 5 ಅಥವಾ ಕ್ಯಾಟಗರಿ 6ನ ಕೇಬಲ್ ಆಗೋದು ಜನರಲಾಗಿ ಇವಾಗ ಕ್ಯಾಟಗರಿ 6 ಜಾಸ್ತಿ ಯೂಸ್ ಮಾಡ್ತೀವಿ. ಅದು ಕ್ವಾಲಿಟಿ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೇನ್ ಯೂಸೇಜ್ ಏನಪ್ಪ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದರೆ, ಲೋಕಲ್ ಏರಿಯಾ ನೆಟ್ವರ್ಕ್ಸ್, ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಮತ್ತು ಇಂಟರ್ನೆಟ್ ಕನೆಕ್ಷನ್ಸ್ ನಾವು ಯೂಸ್ ಮಾಡೋಕ್ಕೂ ಅದು ಯೂಸ್ ಮಾಡ್ಕೊತೀವಿ. ಅದು ವೈ ಟ್ವಿಸ್ಟೆಡ್, ಏನಕ್ಕೆ ಟ್ವಿಸ್ಟೆಡ್ ಅಂತ ನೇಮ್ ಬಂತು ಅಂದರೆ, ಇಟ್ ಕನ್ಸಿಸ್ಟ್ ಆಫ್ 2 insulated copper wires arranged in a regular spiral patterns to minimize the electromagnetic interference. Very, very, very important point. To minimize, why they are twisting? To minimize the electromagnetic interference. Electromagnetic interference. Okay, so between adjacent pairs, often used to customer facilitate and also over distance to carry voice as well as data communications. ನಾವು ವಾಯ್ಸ್ನು ಡೇಟಾ ಟ್ರಾನ್ಸ್ಫರ್ ಮಾಡ್ಬೋದು, ಜೊತೆಗೆ ಸೊ ದತ್ತಾಂಶ ಸಮೇತ ಡೇಟಾ ಆ್ಯಸ್ ವೆಲ್ ಆಸ್ ವಾಯ್ಸ್ ಎರಡನ್ನೂ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಯಾವುದರಲ್ಲಿ? ಈ ಕೇಬಲಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅಂದರೆ ಲೋ ಫ್ರೀಕ್ವೆನ್ಸಿ ಟ್ರಾನ್ಸ್ಮಿಷನ್ ಮೀಡಿಯಮ್. Low frequency transmission medium. Low frequency transmission medium.
ದ ಮೇಜರ್ ಫ್ಯಾಕ್ಟರ್ ಆಫ್ ಟ್ವಿಸ್ಟೆಡ್ ಪೇರ್ ಕೇಬಲ್, ದ ಮೇಜರ್ ಡ್ರಾಬ್ಯಾಕ್, ಓಕೆ, ಅಥವಾ ನ್ಯೂನತೆ ಅಂತಲೇ ಹೇಳ್ತೀವಿ ನಾವು ಇದಕ್ಕೆ. ಲೋ ಫ್ರೀಕ್ವೆನ್ಸಿ ಟ್ರಾನ್ಸ್ಮಿಷನ್ ಮೀಡಿಯಮ್, ಯು ಕ್ಯಾನ್ ಟ್ರಾನ್ಸ್ಮಿಟ್ಸ್ ಮ್ಯಾಕ್ಸಿಮಮ್ 100 Mbps. You can transmit data maximum 100 Mbps. More than that you cannot transmit data here, wherein twisted pair cables. Okay, why they are twisting them? To avoid, to minimize electromagnetic interference. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಏನು ಹಸ್ತಕ್ಷೇಪ ಅಂತ ಹೇಳ್ತೀವಲ್ಲ, ಅದು ಮಿನಿಮೈಸ್ ಮಾಡೋದಕ್ಕೋಸ್ಕರ ನಾವು ಇದನ್ನು, ಓಕೆ, ವಿದ್ಯುತ್ ಕಾಂತೀಯ ಹಸ್ತಕ್ಷೇಪ ಅಂತ ಹೇಳ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಅಂದರೆ ಏನು? ವಿದ್ಯುತ್ ಕಾಂತೀಯ ಹಸ್ತಕ್ಷೇಪ ಅಂದರೆ, ಸೊ ಏನಿದೆ ಏನಾದರೂ ಡೇಟಾ ಪಾಸ್ ಆಗಬೇಕಾದ್ರೆ ನಿಮಗೆ ಆ ಡೇಟಾನ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ, ಏನಾದರೂ ಮಳೆ, ಗುಡುಗು, ಮಿಂಚು ಏನಾದ್ರು ಬಂತು ಅಂದರೆ ಆವಾಗ ಡೇಟಾ ಆಟೋಮೆಟಿಕ್ಕಾಗಿ ಅದು ಸಿಗ್ನಲ್ಸ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೇಬಲ್ಸ್ನಲ್ಲಿ 3 ಪೇರ್ ಬರುತ್ತೆ. ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ ನಾವು 3 ಅಥವಾ 4 ಪೇರ್ಸ್ ಇರ್ತವೆ. ಒಂದೊಂದು ಪೇರ್ ಒಂದೊಂದು ಕಲರ್ ಕೋಡಿಂಗ್ ಇರುತ್ತೆ. ನಾವು ಅಲ್ಲೇ ಯೂಸ್ ಮಾಡ್ಕೊತೀವಿ. ವೈಟ್ ಆರೆಂಜು, ವೈಟ್, ಓಕೆ, ವೈಟ್ ಬ್ಲೂ, ಗ್ರೀನ್ ವೈಟ್ ಗ್ರೀನ್, ಬ್ರೌನ್ ವೈಟ್ ಬ್ರೌನ್ ಅಂತ. ಸೊ ನಾವು ಅಲ್ಲಿ ಕಲರ್ ಕೋಡಿಂಗ್ ಯೂಸ್ ಮಾಡಿಕೊಂಡು, ಅಂದರೆ 4 ವೈರ್ ಇರುತ್ತೆ. 4 ವೈರ್ ಅಂತಂದರೆ, ಓಕೆ, 4 ಪೇರ್ ಇರುತ್ತೆ. ಓಕೆ, ಆ 4 8 ವೈರ್ ಇರುತ್ತೆ, 8 ಕಲರ್ ಇರುತ್ತೆ. 4 ಪೇರ್ ಇರುತ್ತೆ. 4 ಪೇರಲ್ಲಿ 8 ಕಲರ್ ವೈರ್ಸ್ ಇರ್ತವೆ. ಅಂದ್ರೀಗ ವೈಟ್ ಕೇಬಲ್ ಒಂದಿರುತ್ತೆ, ವೈಟ್ ಆರೆಂಜು ಮಿಕ್ಸ್ ಆಗಿರುತ್ತೆ. ಅದನ್ನು ವೈಟ್ ಆರೆಂಜ್ ಅಂತ ಕರಿತೀವಿ. ಓಕೆ, ಸಾರಿ, ಆರೆಂಜ್, ಫಸ್ಟು ಆರೆಂಜ್ ಇರುತ್ತೆ. ಆರೆಂಜ್ ಕೇಬಲ್ ಜೊತೆಗೆ ಇನ್ನೊಂದು ಆರೆಂಜು ವೈಟು ಮಿಕ್ಸ್ ಆಗಿರುತ್ತೆ. ಅದಕ್ಕೆ ವೈಟ್ ಆರೆಂಜ್ ಅಂತ ತೊಗೊಳ್ತೀನಿ. ವೈಟ್ ಆರೆಂಜ್ ಅಂದರೆ ವೈಟ್ ಕಲರು, ಆರೆಂಜ್ ಕಲರು ಒಂದು ಕೇಬಲ್ ಇದ್ದರೆ, ಇನ್ನೊಂದು ಪ್ಯೂರು ಆರೆಂಜ್ ಕಲರ್ ಇರುತ್ತೆ. ಅದನ್ನು ವೈಟ್ ಆರೆಂಜ್ ಅಂತೀವಿ. ಸಿಮಿಲರ್ಲಿ ಬ್ರೌನ್ ವೈಟ್ ಬ್ರೌನ್ ಅಂತ ತೊಗೊಳ್ತೀನಿ. ಓಕೆ, ನೆಕ್ಸ್ಟ್ ಗ್ರೀನ್ ವೈಟ್ ಗ್ರೀನ್. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಪೇರ್ ಬಂದ್ಬಿಟ್ಟು ಯಾವುದು? ಸೊ ಎಷ್ಟಾದಲ್ಲಿಗೆ ವೈಟ್ ಆರೆಂಜ್, ವೈಟ್ ಗ್ರೀನ್, ಬ್ರೌನ್ ವೈಟ್ ಬ್ರೌನ್. ಓಕೆ, ಸೊ ಇನ್ನೊಂದು ಯಾವುದೋ ಬೇರೆ ಕಲರ್ ಯಾವ್ದಾದ್ರು ಇದು ಮಿಕ್ಸ್ ಮಾಡ್ಕೊಂಡಿರ್ತಾರಲ್ಲಿ. ಸೊ ಆ ಥರ ನಾವು ಆ ಪೇರ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಿರ್ತೀವಿ ಕೇಬಲ್ಸ್. ಅದು ನಾವು ಎಂತ ಕರಿತೀವಿ? ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಈ ಥರ ಟ್ವಿಸ್ಟ್ ಮಾಡ್ಕೊಂಡಿರ್ತೀವಿ. ಈ ಥರ ಹಿಂಗೆ ಸುರುಳಿ ಆಕಾರದಲ್ಲಿ ಏನಾಗುತ್ತೆ, ಟ್ವಿಸ್ಟೆಡ್ ಆಗಿರುತ್ತೆ. ಅದನ್ನು ಎಂತ ಕರಿತೀವಿ? ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ರೈಟ್. ಏನು? ಇನ್ ದಟ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಅಗೇನ್ ವಿಲ್ ಬಿ ಕ್ಲಾಸಿಫೈಡ್ ಇನ್ ಟು 2 ಟೈಪ್ಸ್. 2 ವಿಧಗಳು ಮಾಡ್ಕೊಳ್ತೀವಿ ನಾವು ಇದರಲ್ಲಿ. ಒಂದು UTP ಅಂತೀನಿ, ಇನ್ನೊಂದು STP ಕ್ಲಾಸಿಫಿಕೇಶನ್ ಮಾಡ್ಕೊತೀವಿ. UT means unshielded twisted pair cable. UTP means unshielded twisted pair cable. STP means shielded twisted pair cables. Right. So each wire is insulated with plastic wrap. Okay. The plastic insulation is color the banded for identifications. UTP is ordinary telephone wires. Generally used in UTP in ordinary telephone wires. Telephone wire alli use ಮಾಡ್ಕೊಂತೀವಿ ಇದನ್ನ UTP ನ. One more, and UTP can transfer data maximum. We can transfer data 1 to 100 Mbps for a distance of 100 meters. Its maximum distance is to 100 meters, right? And also you can transmit maximum 100 Mbps. Okay, so this is the functions of UTP. Unshielded twisted pair cable ಅಂದರೆ ಅನ್ಶೀಲ್ಡೆಡ್. ಅದರಲ್ಲಿ ನಾವು ಟ್ವಿಸ್ಟೆಡ್ ಪೇರ್ ಕೇಬಲ್ ಅಗೇನ್ 2 ವಿಧಗಳು ಮಾಡ್ಕೊತೀವಿ ನಾವು. ಮತ್ತೆ 2 ವಿಧಗಳು ಮಾಡ್ಕೊತೀವಿ. ಒಂದು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಇನ್ನೊಂದು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಅನ್ಶೀಲ್ಡೆಡ್ ಅಂತಂದರೆ ಶೀಲ್ಡ್ ಆಗಿಲ್ಲದ್ದು ಅಂತ. ಬ್ರೈಡೆಡ್ ಮೆಶ್ ಶೀಲ್ಡ್ ಆಗಿರೋದಿಲ್ಲ, ಅದನ್ನೇಂತ ಕರಿತೀವಿ? ಅನ್ಶೀಲ್ಡೆಡ್ ಅಂತೀವಿ. ಇದನ್ನು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಔಟ್ಸೈಡ್ ಏನಾಗಿರುತ್ತೆ ಅದು ಶೀಲ್ಡ್ ಮಾಡಿರ್ತಾರೆ, ಬ್ರೈಡೆಡ್ ಮೆಶ್ ಅಂತೀವಿ. ದಟ್ ಈಸ್ ಕಾಲ್ಡ್ ಎ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ದ ಪೇರ್ ಈಸ್ wrapped with metallic foil. The braid to insulate the pair from electromagnetic interferences. The metal covering prevents the penetration of electromagnetic noise. The metal covering prevents the penetration of electromagnetic noises. It can eliminate phenomena called as crosstalk. Okay, they provide better performance at lower data rates. ಏನು ಅದು ಅನ್ಶೀಲ್ಡೆಡ್, ಇದು ಪೇರ್ ರ್ಯಾಪ್ಡ್ ವಿತ್ ಮೆಟಾಲಿಕ್ ಫಾಯಿಲ್. ಏನೋ ಆ ಮೇಲ್ಗಡೆ ಏನಿರುತ್ತೆ ಆ ಕೇಬಲ್ ಏನಿರುತ್ತೆ ಔಟ್ಸೈಡ್ ಏನಾಗಿರುತ್ತೆ ಆ ಮೆಟಾಲಿಕ್ ಫಾಯಿಲ್ ಏನಾಗಿರುತ್ತೆ ಹಿಂಗೆ ನಾವು
ಸುತ್ತಿರ್ತೀವಿ ಅದನ್ನೇ ಅಂತಕ್ಕಂಥ ದಟ್ ಇಸ್ ಕಾಲ್ಡ್ ಆಸ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ತಗೊಂತೀವಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ದ ಮೆಟಲ್ ಕವರಿಂಗ್ ಪ್ರಿವೆಂಟ್ ದ ಪೆನಿಟ್ರೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್. ಅದು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ಟು ಪ್ರಿವೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್. ಏನು ನಾನು ಹೇಳಿದೆ ಗುಡುಗು ಮಿಂಚು ಆ ಥರ ಬಂದ ಏನು ಮಾಡುತ್ತೆ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಓಕೆ, ಅಂದರೆ ಏನೋ ಮೇಲ್ಗಡೆ ಹೊರ ಪದರಾಗಿ ಕವರ್ ಮಾಡಿಕೊಂಡು ಏನಾದರೂ ಅದನ್ನೇನಾದರೂ ಏನೋ ನಾಯ್ಸ್ ಸೌಂಡ್ ಆಗಿರ್ಬೋದು, ಬೇರೆ ಬೇರೆ ಏನಾದರೂ ಗುಡುಗು ಮಿಂಚು ಆಗಿರ್ಬೋದು, ಇನ್ನೂ ಬೇರೆ ಏನಾದರೂ ಏನಾದರೂ ನಿಮ್ಗೇನಾದರೂ ಅಟ್ರಾಕ್ಟಿವ್ ಮೆಟಲ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಡಿಸ್ಟರ್ಬೆನ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಮೆಟಾಲಿಕ್ ಫಾಯಿಲ್ ಏನು ಮಾಡ್ತೀವಿ, ಬ್ರೈಡೆಡ್ ಅಥವಾ ಮೆಟಾಲಿಕ್ ಫಾಯಿಲ್ ಆರ್ ಬ್ರೈಡೆಡ್ ಇನ್ಸುಲೇಟ್ ಪೇರ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ಇಂಟರ್ಫರೆನ್ಸ್ ಅವ್ರು ರ್ಯಾಪಡ್ ಮಾಡಿರ್ತಾನೆ ಮೆಟಾಲಿಕ್ ಫಾಯಿಲ್ನ ಸುತ್ತಿರ್ತೀವಿ ಅಂತ. ಅದನ್ನು ಎಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಏನಿದು ಉಪಯೋಗ ಏನು, ಆಗ ಆ ಥರ ಶೀಲ್ಡ್ ಮಾಡ್ಕೊಂಡ್ರೆ ಏನು ಮೇಲಿನ ಉಪಯೋಗ ಅಂತಂದರೆ ಇಟ್ ಎಲಿಮಿನೇಟ್ ಫೆನಮಿನಾ ಕಾಲ್ಡ್ ಕ್ರಾಸ್ ಟಾಕಿಂಗ್. ಕ್ರಾಸ್ ಟಾಕಿಂಗ್ನ ಅವಾಯ್ಡ್ ಮಾಡುತ್ತೆ. ಏನು ಇವಾಗ ಏನು ಸರ್ ಕ್ರಾಸ್ ಟಾಕಿಂಗ್ ಅಂತ ನೋಡಿ, ಇವಾಗ ಎಸ್ಪೆಷಲಿ ಲ್ಯಾಂಡ್ಲೈನ್ ಯಾವ್ದಾದ್ರು BSNL ಫೋನ್ ನಿಮಗೆ ಐಡಿಯಾ ಇರುತ್ತೆ. ಯಾರಿಗಾದ್ರು ನೀವು ಫೋನ್ ಮಾಡಿರೋ ಇಬ್ಬರು ಯಾರೋ ನಿಮ್ಮ ಬ್ರದರ್ಗ, ನಿಮ್ಮ ಸಿಸ್ಟರ್ಗ ಅಥವಾ ಬೇರೆ ನಿಮ್ಮ ರಿಲೇಟಿವ್ಸ್ಗೆ, ಮಾವನ್ಗ, ಅತ್ತೆ ಮಗಳಿಗೆ ಯಾರಿಗಾದ್ರು ನೀವು ಫೋನ್ ಮಾಡ್ತಾ ಇದ್ದೀರಾ ಅಂದ್ಕೊಂಡ್ರೆ, ಓಕೆ, ಅತ್ತೆ ಮಗಳ್ಗೆ ಅತ್ತೆ ಮಗನ್ಗೆ ಯಾರಿಗೋ ನೀವು ಫೋನ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೇನಾಗುತ್ತೆ, ನೀವು ನೋಡಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಬೇರೆ ಏನೋ ಮಾತಾಡ್ತಾ ಇರ್ತಾರೆ. ಅದು ದಟ್ ಇಸ್ ಕಾಲ್ಡ್ ಎಸ್ ಕ್ರಾಸ್ ಟಾಕಿಂಗ್ ಅಂತ ಕರಿತೀವಿ. That is called as cross talking. It can eliminate the phenomena called as cross talk and provide better performance at lower data rates. ಇದು ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಇದರಲ್ಲಿ 2 ಟೈಪ್ಸ್. ಅದು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ನೋಡೋಣ ಹಾಗಾದರೆ ಕೇಬಲ್ ಯಾವ ಥರ ಇದ್ದಾವೆ ಸರ್ ನೋಡಬೇಕು. ನಾವು ಕೇಬಲ್ ಹೆಂಗೆ ಇರ್ತವೆ ಅಂದರೆ ಅಬ್ಸರ್ವ್ ಹಿಯರ್. ಸೊ ಲೈಕ್ ದಿಸ್ UTP ಆ್ಯಂಡ್ STP. ಇದು ಪ್ಲಾಸ್ಟಿಕ್ ರ್ಯಾಪ್ ಇರುತ್ತೆ. ಇದು ಇಸ್ ಕಾಲ್ಡ್ ಆಸ್ UTP. ನೋಡಿ, ಈ ಮೆಟಲ್ ಫಾಯಿಲ್ ಎಕ್ಸ್ಟ್ರಾ ಇರುತ್ತೆ, ಸೇಮ್ ಇದಕ್ಕೆ ಅದೇ ಥರ ಇರುತ್ತೆ ಕೇಬಲ್. ಇದೊಂದು ಮೆಟಲ್ ಫಾಯಿಲ್ ಅಂತ ಹೇಳಿದ್ನಲ್ಲ, ಆ ಬ್ರೈಡೆಡ್ ಮೆಶ್ ಅಂತ ಏನು ಹೇಳ್ತೀವಿ, ಆ ಇನ್ಸುಲೇಟೆಡ್ ಕಾಪರ್ ಇರುತ್ತಲ್ಲ, ಆ ಬ್ರೈಡೆಡ್ ಅದೇನಿರುತ್ತೆ ಮೆಟಲ್ದು, ಅದು ಕವರ್ ಆಗಿರುತ್ತೆ ಮೆಟಲ್ ಶೀಲ್ಡು, ಅದಕ್ಕೆ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕರಿತೀವಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ನೋಡಿ, ಅದನ್ನು ಈ ಥರ ಟ್ವಿಸ್ಟ್ ಮಾಡಿರ್ತಾರೆ ಹಿಂಗೆ. ಸೊ ಈ ಥರ ಸ್ಪೈರಲ್ ಆಕಾರದಲ್ಲಿ ಅದಕ್ಕೆ ಅಂತ ಕರಿತೀವಿ ಟ್ವಿಸ್ಟೆಡ್ ಕೇಬಲ್. ಪೇರ್ ಅಂದರೆ ಒಂದೊಂದು ಇದು ಕೇಬಲ್ ಒಂದೊಂದು ಪೇರ್ ಇರುತ್ತೆ, 4 ಇರುತ್ತೆ. ಅದರಲ್ಲಿ 4 ಪೇರ್ ಅಂತ 8 ಕೇಬಲ್ಸ್ ಇರುತ್ತೆ. ಈ ಥರ ಒಂದು ಪೇರ್ ಅಂತ ಹೇಳ್ತೀವಿ, 1 ಪೇರ್, ರೈಟ್. ಸೊ ನೆಕ್ಸ್ಟ್, ಹಾಗಾದರೆ ಹೆಂಗಿರುತ್ತೆ ಕೇಬಲ್, ಪ್ಲೀಸ್ ಅಬ್ಸರ್ವ್ ದಿಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಐ ಟೋಲ್ಡ್, ದಿಸ್ ಈಸ್ ಕಾಲ್ಡ್ ಆಸ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಇದನ್ನೇ ಅಂತ ಕರಿತೀನಿ, ದಟ್ ಈಸ್ ಕಾಲ್ಡ್ ಆಸ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ನಾನು ಹೇಳಿದೆ ಕಲರ್ ಕೋಡಿಂಗ್ ಎಲ್ಲ ನೋಡಿ, ಇದು ಕೇಬಲ್ಸ್. ಓಕೆ, ನೋಡಿ, ಇದು UTP ಇರುತ್ತೆ, ಇದು STP. ನೋಡಿ, STPಯಲ್ಲಿ ಏನಿರುತ್ತೆ, ಈ ಬ್ರೈಡೆಡ್ ಮೆಶ್ ಹೊರಗಡೆ ಏನಿರುತ್ತೆ ಕವರ್ ಆಗಿರುತ್ತೆ, ಅದನ್ನೇ ಅಂತ ಕರಿತೀವಿ ಮೆಟಾಲಿಕ್ ಫಾಯಿಲ್. ಅದನ್ನ ಎಂತ ಕರಿತೀವಿ, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಹೇಳಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಅದು ಆ ಕಲರ್ ಕೋಡಿಂಗ್. ನೀವು ಹೆಂಗಂದ್ರೆ ಅದನ್ನೇನು ಮಾಡಬೇಕು, ನೀವು ಅಲ್ಲಿ RJ45 ಕನೆಕ್ಟರ್ ಅಂತ ಬರುತ್ತೆ, ಆ ಕೇಬಲ್ ನೀವು ಹೆಂಗೆ ಕನೆಕ್ಟ್ ಮಾಡ್ಕೊತೀರಲ್ವ, ಅದು ಕನೆಕ್ಟ್ರ್ ಬರುತ್ತೆ RJ45 ಅಂತ. ಯು ಟು ರಿಮೆಂಬರ್ RJ45 ಅಂತಂದರೆ ರಿಜಿಸ್ಟರ್ಡ್ ಜಾಕ್ ಅಂತ ಕರಿತೀವಿ. ರಿಜಿಸ್ಟರ್ಡ್ ಜಾಕ್, RJ45 ಅಂದರೆ ರಿಜಿಸ್ಟರ್ಡ್ ಜಾಕ್. ನೀವು ಟೆಲಿಫೋನ್ ಲೈನಲ್ಲಿ ಯೂಸ್ ಮಾಡ್ತಿರಲ್ವ, ಈಗ ನಿಮ್ಮ ನಾರ್ಮಲ್ ಟೆಲಿಫೋನ್ ಲೈನಲ್ಲಿ ಲ್ಯಾಂಡ್ ಸೆಟ್ಟಲ್ಲಿ ನಾರ್ಮಲ್ BSNL ಅಥವಾ ಬೇರೆ ಹ್ಯಾಂಡ್ ಸೆಟ್ಟಲ್ಲಿ ನಿಮ್ಗೊಂದು ಕೇಬಲ್, ಸಣ್ಣ ಕೇಬಲ್ ಕನೆಕ್ಟ್ ಆಗಿರುತ್ತಲ್ವ, ಸಣ್ಣ ನೋಡಿ ವೈಟ್ ಇದಿರುತ್ತಲ್ವ, ಅದನ್ನೇ ಅಂತ ಕರಿತೀವಿ RJ11 ಅಂತ ತೊಗೊಂಡು, ಅದಕ್ಕೆ ಅಂತ ಕರಿತೀವಿ RJ11. ಅದು ಇಲ್ಲಿ ಯೂಸ್ ಮಾಡೋದು ಆ ಕನೆಕ್ಟ್ರು ಏನಿದೆ ನೋಡಿ, ನಿಮ್ಮ ಕೇಬಲ್ ನೀವು ಆ ಸಿಸ್ಟಮ್ಸ್ ಅಥವಾ ಲ್ಯಾಪ್ಟಾಪ್ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡ್ಕೊತಿರಲ್ಲ, ದಟ್ ಇಸ್ ಕಾಲ್ಡ್ ಆಸ್ RJ45 connectors. Okay, so UTP and STP, unshielded twisted pair cable and shielded twisted pair cable, unshielded twisted pair cable and shielded twisted pair cables, right? UTP and STP ಅಂತ ಹೇಳ್ತೀವಿ, UTP and STP. Okay, right. Next, ಹಾಗಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಸೇಮ್ ಟೈಪ್ಸ್ ಆಫ್ STP and UTP, the pair wrapped with metallic foil, okay, or braided insulating. Okay, ಇದು ಟೈಪ್ಸ್ ಆಫ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ STP and UTP, unshielded twisted pair cable and shielded twisted pair cables. Each wire is insulated with the plastic wrap with the pair encased outer covering ಅಂತ ಹೇಳ್ಕೊಂಡ್ವಿ, ರೈಟ್. ಸೊ ನೆಕ್ಸ್ಟ್, ಹಾಗಾದರೆ ವಾಟ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಟ್ವಿಸ್ಟೆಡ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಟ್ವಿಸ್ಟೆಡ್ ಪೇರ್? ಓವರಾಲ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಡ್ವಾಂಟೇಜಸ್ ಏನು, ಉಪಯೋಗಗಳೇನು, ಅನಾನುಕೂಲಗಳಂತ ನೋಡೋದಾದರೆ, ಒಂದು ಇನ್ಎಕ್ಸ್ಪೆನ್ಸಿವ್, ರೆಡಿಲಿ ಅವೈಲಬಲ್,
ಇನ್ಎಕ್ಸ್ಪೆನ್ಸಿವ್ ಅಂದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ರೆಡಿಲಿ ಅವೈಲಬಲ್. ನೀವೇನು ಮತ್ತೆ ಆ ಕ್ಲಿಂಪ್ ಮಾಡೋದಾಗಲಿ ಕನೆಕ್ಟ್ರ್ ತೊಗೊಳೋದಾಗಲಿ ಆ ಥರ ಏನಿಲ್ಲ. ನಿಮ್ಗೆ ಆರ್ಡ್ರ್ ಕೊಟ್ಟರೆ ಎಷ್ಟು ಮೀಟ್ರ್ ಬೇಕೋ, 5 ಮೀಟ್ರ್ ಬೇಕೋ, 10 ಮೀಟ್ರ್ ಬೇಕೋ ಅದು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಅದು ನಿಮಗೆ ಎಸ್ ಪಿ ಮಾರ್ಕೆಟ್ ರೋಡ್ಗೆ ಹೋದರೆ ಅದು ಯಾವುದೋ ಬೇರೆ ಕಂಪ್ಯೂಟರ್ ಶೋರೂಮಲ್ಲಾದರೆ ಸೊ ಅದಕ್ಕೆ ಕೆಲವು ನೆಟ್ವರ್ಕ್ ಇಂಜಿನಿಯರ್ಸ್ ಅಂತ ಇರ್ತಾರೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ. ಸೊ ಅದು ರೆಡಿಮೇಡ್ ಸಿಗುತ್ತೆ, ಅದನ್ನ ತೆಗೆದು ದಟ್ ಇಸ್ ಕಾಲ್ಡ್ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ರೆಡಿಲಿ ಅವೈಲಬಲ್ ಅಂತ ಹೇಳ್ತೀವಿ. ಅಂದರೆ ಅಮೌಂಟ್ ಕಾಸ್ಟ್ ಕಡಿಮೆ ಇರುತ್ತೆ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್ ರೆಡಿಲಿ ಅವೈಲಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಆ್ಯಂಡ್ ಲೈಟ್ ವೆಯ್ಟ್ ಅಂತ ಹೇಳ್ತೀವಿ. ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ ಆ್ಯಂಡ್ ಈಸಿ ಟು ವರ್ಕ್ ವಿತ್ ಆ್ಯಂಡ್ ಇನ್ಸ್ಟಾಲ್. ಈಸಿಯಾಗಿ ನಾವು ವರ್ಕ್ ಮಾಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಕೇಬಲ್ಸ್ನ ಕ್ಲಿಪ್ಪಿಂಗ್ ಎಲ್ಲ ಮಾಡಿಕೊಂಡು ಕೇಬಲ್ಸ್ನ ಹೇಳ್ಕೊಂಡು ಸಿಸ್ಟಮ್ಸ್ನ ಕನೆಕ್ಟ್ ಮಾಡ್ಕೋಬೋದು ಅಂತ. ಸೊ ಇಟ್ ಇಸ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟು ವಾಟ್ ಆರ್ ದ ಮೇಜರ್ ಡ್ರಾಬ್ಯಾಕ್ಸ್. ಏನು ಡ್ರಾಬ್ಯಾಕ್ಸ್ ಏನು, ಅನಾನುಕೂಲಗಳೇನು ಅಂತ ಹೇಳ್ತೀವಿ ಅಥವಾ ನ್ಯೂನತೆಗಳೇನು ಏನಪ್ಪ ಅಂದರೆ ಸಕ್ಸೆಪ್ಟಬಿಲಿಟಿ, ಪ್ರಭಾವಕ್ಕೆ ಅಂತ ಹೇಳ್ತೀವಿ. ಸಕ್ಸೆಪ್ಟಬಿಲಿಟಿ ಅಂತಂದರೆ ಪ್ರಭಾವಕ್ಕೆ ಒಳಗಾಗಿರ್ತವೆ. ಏನಪ್ಪ ಪ್ರಭಾವಕ್ಕೆ ಅಂದರೆ ಸೊ ಈಸ್ ಎ ಸಕ್ಸೆಬಿಲಿಟಿ ಫಾರ್ ಇಂಟರ್ಫರೆನ್ಸಸ್ ಆ್ಯಂಡ್ ನಾಯ್ಸಸ್. ಇಂಟರ್ಫರೆನ್ಸ್ ಹಸ್ತಕ್ಷೇಪ ಅಂತೇಳಿ, ಇಂಟರ್ಫರೆನ್ಸ್ ಅಂತಂದರೆ ಪ್ರಭಾವಕ್ಕೆ ಅಥವಾ ಹಸ್ತಕ್ಷೇಪಕ್ಕೆ ಒಳಗಾಗಿರ್ತವೆ. ಏನು ಹಸ್ತಕ್ಷೇಪ ಪ್ರಭಾವಕ್ಕೆ ಅಂತಂದರೆ ಏನಾದ್ರು ಥಂಡ್ರಿಂಗ್ ಅಂದರೆ ಗುಡುಗು ಮಿಂಚು ಅದಾಗಲಿ, ಬೇರೆ ಬೇರೆ ಇನ್ಯಾವುದೋ ಕೇಬಲ್ ಪಕ್ಕದಾಗ ಏನಾದ್ರು ಕೇಬಲ್ ಹೇಳ್ಕೊಂಡೋಗಿದ್ರೆ ಸೊ ಅದನ್ನು ಅದು ಸಕ್ಸೆಪ್ಟಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಅಟಿನೇಷನ್ ಪ್ರಾಬ್ಲಮ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅಟಿನೇಷನ್ ಅಂತಂದರೆ ಸೊ ಜನರಲ್ ಟರ್ಮ್ ಆಫ್ ರೆಫರ್ಸ್ ಟು ರಿಡಕ್ಷನ್ ದ ಸ್ಟ್ರೆಂತ್ ಆಫ್ ಸಿಗ್ನಲ್ಸ್. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಟಿನೇಷನ್ಸ್. ಅಟಿನೇಷನ್ ಅಂತ ಅರ್ಥ ಏನಪ್ಪ ಅಂತಂದರೆ ನಾವು ಅಟಿನೇಷನ್ ಏನು ಹೇಳ್ತೀವಿ ಅಂತಂದರೆ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಂದರೆ ಆ ಸಿಗ್ನಲ್ ಲೆಂತ್ ಜಾಸ್ತಿ ದೂರ ಹೋದಂಗೆ ಏನಾಗುತ್ತೆ ಸಿಗ್ನಲ್ಸ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅದನ್ನೇ ಅಂತ ಕರಿತೀವಿ. ಅದ್ರದ್ದು ಅರ್ಥ ದಟ್ ಇಸ್ ದ ಮೀನಿಂಗ್ ಆಫ್ ಅಟಿನೇಷನ್ಸ್. ಅಂದರೆ ನೀವು ಲಾಂಗ್ ಡಿಸ್ಟೆನ್ಸ್ ಹೋಗ್ತಾ ಏನಾಗುತ್ತೆ ಆ ಕೇಬಲ್ಸ್ ಏನಾಗುತ್ತೆ ಸ್ಟ್ರೆಂತ್ ವೀಕ್ ಆಗುತ್ತೆ. ನೋಡಿ ಇಲ್ಲಿಂದ ನೀನು ಫಾರ್ ಎಕ್ಸಾಂಪಲ್ ನೀವೆಲ್ಲ ಯಾವುದೋ ಒಂದು ಬಸ್ ಸ್ಟ್ಯಾಂಡಿಂದ ನಿಮ್ಮ ಮನೆಗೆ ಕೇಬಲ್ ಹೇಳ್ತೀನಿ ಸರ್, ಈಗ ನಾನೆಲ್ಲ ಬೇರೆ ಕಡೆ ಇದ್ದೀನಿ, ನಾನು ವಿಜಯನಗರದಿಂದ ಅಥವಾ ಬೇರೆ ಇನ್ಯಾವುದೋ ಇನ್ನು ಬೇರೆ ವಿಜಯನಗರದಿಂದ ನಾನು KPSCವರೆಗೂ ನಾನು ಕೇಬಲ್ ಎಳಿತೀನಿ, ಇದೇ ಕೇಬಲ್ ತೊಗೊಂಡೋಗ್ತೀನಿ, ನಾನು ಇಂಟರ್ನೆಟ್ ಕನೆಕ್ಷನ್ ಕೊಡ್ತೀನಿ ಅಂದರೆ ಸೊ ಆಗೋದಿಲ್ಲ. ಸೊ ಅದನ್ನೇ ದಟ್ ಇಸ್ ಕಾಲ್ಡ್ ಆಸ್ ಏನೋ ಸಕ್ಸೆಪ್ಟಬಿಲಿಟೀಸ್. ಓಕೆ, ಅದ ಪ್ರಭಾವಕ್ಕೆ ಇಂಟರ್ಫರೆನ್ಸ್ ಆ್ಯಂಡ್ ನಾಯ್ಸ್ ಅಂತಲೇ ಹೇಳ್ತೀವಿ. ಓಕೆ, ಅದು ಮೇಜರ್ ಪ್ರಾಬ್ಲಮ್. ಆ್ಯಂಡ್ ಎವ್ರಿ ಫಾರ್ ಅನಲಾಗ್ ರಿಪೀಟರ್ಸ್ ನೀಡ್ ಫಾರ್ ಎವ್ರಿ 5 to 6 ಕಿಲೋಮೀಟರ್ಸ್ ಏನಾಗುತ್ತೆ 5 to 6 ಕಿಲೋಮೀಟರ್ ಏನಾಗುತ್ತೆ ನೀವು ದೂರ ಹೋಗಿದ್ರೆ ಏನಾಗುತ್ತೆ ನೀವು ಅನಲಾಗ್ ರಿಪೀಟರ್ಸ್ನ ಇಡಬೇಕಾಗುತ್ತೆ. ಅಂದರೆ ಎವ್ರಿ 5 to 6 ಕಿಲೋಮೀಟರ್ಸ್ 5 to 6 ಕಿಲೋಮೀಟರ್ ಏನಾಗುತ್ತೆ 5 to 6 ಕಿಲೋಮೀಟ್ರಿಗೆ ನೀವು ಲೆಂತ್ ಜಾಸ್ತಿ ಆಗ್ತಾ ಸ್ಪೀಡ್ನ ಜಾಸ್ತಿ ನೀವು ಕೇಬಲ್ ಉದ್ದ ಹೋಗ್ತಾ ಕೇಬಲ್ ಎಳಿತಾ ಇದ್ದರೆ ಅವಾಗ ಏನಾಗುತ್ತೆ ನೀವು ಎವ್ರಿ 5 to 6 ಕಿಲೋಮೀಟ್ರಿಗೆ ನೀವು ಏನು ಯೂಸ್ ಮಾಡಬೇಕು ಅನಲಾಗ್ ರಿಪೀಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಾರ್ ಡಿಜಿಟಲ್ ರಿಪೀಟರ್ಸ್ ನೀಡೆಡ್ ಫಾರ್ ಎವ್ರಿ 2 to 3 ಕಿಲೋಮೀಟರ್ಸ್. ಓಕೆ, ಡಿಜಿಟಲ್ ರಿಪೀಟರ್ಸ್ ಫಾರ್ ಎವ್ರಿ 2 to 3 ಕಿಲೋಮೀಟರ್ಸ್ 2 to 3 ಕಿಲೋಮೀಟ್ರಿಗೆ ಡಿಜಿಟಲ್ ರಿಪೀಟರ್ಸ್ ಇಡಬೇಕಾಗುತ್ತೆ. ಅನಲಾಗ್ ರಿಪೀಟರ್ಸ್ 5 to 6 ಕಿಲೋಮೀಟ್ರಿಗೆ ಅನಲಾಗ್ ರಿಪೀಟರ್ಸ್ ಅಂತಾರೆ. ಏನಪ್ಪ ರಿಪೀಟರ್ಸ್ ಕೆಲಸ ಅಂದರೆ ಆ ವೀಕ್ ಸಿಗ್ನಲ್ನ ರಿಸೀವ್ ಮಾಡಿಬಿಟ್ಟು ನಿಮಗೆ ಬೂಸ್ಟ್ ಮಾಡುತ್ತೆ. ಆ ವೀಕ್ ಸಿಗ್ನಲ್ನ ರಿಸೀವ್ ಮಾಡಿಕೊಂಡು ಆ ಬೂಸ್ಟ್ ಮಾಡೋದಕ್ಕೆ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ರಿಪೀಟರ್ಸ್ ಅಂತ ಹೇಳ್ತೀವಿ ನಾವು. ಅದ್ರಿಂದ ಮತ್ತೆ ನಾನು ವೈರ್ಲೆಸ್ಸಲ್ಲಿ ನೆಟ್ವರ್ಕ್ ಡಿವೈಸಲ್ಲಿ ಹೇಳಿದ್ದೀನಿ ನಿಮಗೆ ನೆಟ್ವರ್ಕ್ ಡಿವೈಸಸ್ ಬಗ್ಗೆ ಮತ್ತೆ ನಾನು ಬ್ರೀಫಾಗಿ ಹೇಳ್ತೀನಿ ಅದು. ಓಕೆ, ನೆಟ್ವರ್ಕ್ ಡಿವೈಸಸ್ ಬಗ್ಗೆ ಅವಾಗ ರೈಟ್. ಇದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಓಕೆ ಆ್ಯಂಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಅಂದರೆ ರಿಲೇಟಿವ್ಲಿ ಲೋ ಬ್ಯಾಂಡ್ ವಿಡ್ತ್ ಅಂತ ಹೇಳ್ತೀವಿ. ರಿಲೇಟಿವ್ಲಿ ಲೋ ಬ್ಯಾಂಡ್ ವಿಡ್ತ್ ಓಕೆ ಕಂಪೇರ್ ಟು ಅದರ್ ಕೇಬಲ್ಸ್. ಇನ್ಯಾವುದು ಕೋಆಕ್ಸಿಲ್ ಕೇಬಲ್ಲು ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ ಇದು ರಿಲೇಟಿವ್ಲಿ ಲೋ ಬ್ಯಾಂಡ್ ವಿಡ್ತ್. ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ 100 Mbps. Mbps ಅಂತಂದರೆ ಮೆಗಾಬಿಟ್ಸ್ ಪರ್ ಸೆಕೆಂಡ್. ಏನೋ Mbps ಅಂದರೆ ಮೆಗಾಬಿಟ್ಸ್ ಪರ್ ಸೆಕೆಂಡ್. ನಾವು ಯಾವುದೇ ಡೇಟಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತಂದರೆ ಪರ್ ಸೆಕೆಂಡಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ದಿಸ್ ಇಸ್ ದ ಫಂಕ್ಷನ್ಸ್ ಆಫ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಏನಂತ ಕರಿತೀವಿ ನಾವು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ರೈಟ್. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನೆಕ್ಸ್ಟ್ ಒನ್ ಈಸ್ ಕೋಆಕ್ಸಿಲ್ ಕೇಬಲ್. ನೀವೆಲ್ಲ ನೋಡಿರ್ತೀರ ಕೋಆಕ್ಸಿಲ್ ಕೇಬಲ್ ಎಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ನಾವು ಏನು ಟಿ ವಿ ಕೇಬಲ್ ಮನೆಯಲ್ಲಿ ಡಿಶ್ ಕೇಬಲ್ ಯೂಸ್ ಮಾಡ್ತೀವಲ್ಲ ದಟ್ ಇಸ್ ಕಾಲ್ಡ್ ಆಸ್ ಕೋಆಕ್ಸಿಲ್ ಕೇಬಲ್. ಅದೇ ಅಂತ ಕರಿತೀವಿ ಕೋಆಕ್ಸಿಲ್ ಕೇಬಲ್ಸ್. ಏನು ಕೋಆಕ್ಸಿಲ್ ಕೇಬಲ್ ಅಂದರೆ ಯೂಸ್ಡ್ ಫಾರ್ ಕೇಬಲ್ ಆರ್ ಟೆಲಿವಿಷನ್ಸ್ ಆ್ಯಂಡ್ ಲ್ಯಾಂಡ್ಸ್ ಆ್ಯಂಡ್ ಟೆಲಿಫೋನ್ಸ್ ಮತ್ತು ಲ್ಯಾಂಡ್ಸಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಯಾಸ್ ಇನ್ನರ್ ಕಂಡಕ್ಟರ್ ಸರೌಂಡೆಡ್ ಬೈ ಎ ಬ್ರೈಡೆಡ್ ಮೆಶ್. ಓಕೆ, ಇನ್ನರ್ ಕಂಡಕ್ಟರ್ ಸರೌಂಡೆಡ್ ಬೈ ಎ ಬ್ರೈಡೆಡ್ ಮೆಶ್. ಸೇಮ್ ನಿಮಗೆ ಇದು ಶಿಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಇತ್ತಲ್ಲ ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ ಅದೇ ಥರ ಇಲ್ಲೂ ನಾವು ಈ ಕೋಆಕ್ಸಿಲ್ ಕೇಬಲು ಬ್ರೈಡೆಡ್ ಮೆಶ್ ಕವರ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ಬೋತ್ ಕಂಡಕ್ಟರ್ ಶೇರ್ ಕಾಮನ್ ಸೆಂಟ್ರಲ್ ಆಕ್ಸಿಲ್ ಎನ್ಸ್ ದ ಟರ್ಮ್
ಈಸ್ ಕಾಲ್ಡ್ ಆಸ್ ಕೋಆಕ್ಸಿಯಲ್. ನೋಡಿ ಬೋತ್ ಕಂಡಕ್ಟರ್ಸ್, ಓಕೆ, ಯಾವುದೋ ಈ ಬ್ರೈಡೆಡ್ ಏನಿರುತ್ತೆ ಇದು ಕಾಮನ್, ಈ ಕಂಡಕ್ಟರ್ ಇದೆ, ಕಾಪರ್ ವೈರ್ ಇರುತ್ತಲ್ವಾ, ಎರಡಕ್ಕೂ ಒಂದೇ ನಾವು ಯೂಸ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಬೋತ್ ಕಂಡಕ್ಟರ್ ಶೇರ್ ಕಾಮನ್ ಸೆಂಟರ್ ಆಕ್ಸಿಯಲ್, ಎನ್ಸ್ ದ ಟರ್ಮ್ ದ ಕಾಲ್ಡ್ ಆಸ್ ಕೋಆಕ್ಸಿಯಲ್ ಅಂತ ನಾವು ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಎಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಅಂತಂದರೆ ಟಿ ವಿ ಕೇಬಲ್ಸ್, ಟಿ ವಿ ಕೇಬಲ್ಸಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಟಿ ವಿ ಕೇಬಲ್ಸಲ್ಲಿ ನಾವು ಈ ಕೇಬಲ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾದರೆ ಟ್ವಿಸ್ಟೆಡ್ ಪೇರ್ ಕೇಬಲಿಗೆ ಕಂಪೇರ್ ಮಾಡಿಕೊಂಡ್ರೆ ಯು ಕ್ಯಾನ್ ಟ್ರಾನ್ಸ್ಮಿಟ್ ಹೈಯರ್ ಬ್ಯಾಂಡ್ ವಿಡ್ತ್, ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 600 Mbps, ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 600 Mbps. ಎಷ್ಟುವರೆಗೂ ಮಾಡ್ಬೋದು ನಾವು ಇದನ್ನು? 600 Mbps, 600 Mbps. ಅದು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಎಷ್ಟುವರೆಗೂ ಮಾಡಿದ್ವಿ ನಾವು? ಮ್ಯಾಕ್ಸಿಮಮ್ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ 100 Mbps ಎಲ್ಲಿ? ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ. ಬಟ್ ಕೋಆಕ್ಸಿಯಲ್ ಕೇಬಲ್ ಯು ಕ್ಯಾನ್ ಟ್ರಾನ್ಸ್ಮಿಟ್ ಅಪ್ ಟು 600 Mbps ಎಲ್ಲಿ? ಕೋಆಕ್ಸಿಯಲ್ ಕೇಬಲಲ್ಲಿ. ದಟ್ಸ್ ವೈ ಕಂಪೇರ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್, ನೀವು ಟ್ವಿಸ್ಟೆಡ್ ಪೇರ್ ಕೇಬಲಿಗೆ ಕಂಪೇರ್ ಮಾಡಿಕೊಂಡ್ರೆ, ಸೊ ನೀವು ಟ್ವಿಸ್ಟೆಡ್ ಪೇರ್ ಕಂಪೇರ್ ಮಾಡಿಕೊಂಡ್ರೆ ಯು ಕ್ಯಾನ್ ಟ್ರಾನ್ಸ್ಮಿಟ್ ಹೈಯರ್ ಬ್ಯಾಂಡ್ ವಿಡ್ತ್ ಆ್ಯಂಡ್ ಹೈಯರ್ ಫ್ರೀಕ್ವೆನ್ಸಿ. ಓಕೆ, ಸೊ ನಾವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಟಿ ವಿ ಕೇಬಲ್ಸ್. ಓಕೆ, ಅದನ್ನೇ ಟೆಲಿಫೋನ್ ಕೇಬಲ್ ಟೆಲಿವಿಷನ್ಸ್ ಅಂತ ಹೇಳ್ತೀವಿ. ಕೇಬಲ್ ಟೆಲಿವಿಷನ್ಸ್ ಆ್ಯಂಡ್ ಆಲ್ಸೋ ಲ್ಯಾನಲ್ಲೂ ಯೂಸ್ ಮಾಡ್ತೀವಿ. ಬಟ್ ಲ್ಯಾನ್ ಕಡಿಮೆ, ಜಾಸ್ತಿ ನಾವು ಟೆಲಿಫೋನ್ ಇಂಡಸ್ಟ್ರೀಸಲ್ಲಿ ಮತ್ತು ಈ ಟಿ ವಿ ಕೇಬಲ್ಸ್ ಅಂತ ಏನು ಹೇಳಿದೆ, ಆ ಕೇಬಲ್ ಟೆಲಿವಿಷನ್ಸಲ್ಲಿ ಇದನ್ನು ಯೂಸ್ ಮಾಡ್ಕೊತೀವಿ. ರೈಟ್, ಅದು ದಟ್ ಇಸ್ ಕಾಲ್ಡ್ ಆಸ್ ಕೋಆಕ್ಸಿಯಲ್ ಕೇಬಲ್ಸ್. ನೆಕ್ಸ್ಟ್ ನೋಡಿ, ಅದು ಇಂಟರ್ನಲ್ ಸ್ಟ್ರಕ್ಚರ್ ತೊಗೊಂಡ್ರೆ ಹೇಗಿರುತ್ತೆ? ಈ ಥರ ಇರುತ್ತೆ ನೋಡಿ. ಅದು ನೀವು ಇಂಟರ್ನಲ್ ಸ್ಟ್ರಕ್ಚರ್ನ ನೋಡ್ಬೇಕು ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಇದು ಏನಿದೆ, ಇದನ್ನು ಕಾಪರ್ ವೈರ್ ಅಂತ ಕರಿತೀವಿ ಅಥವಾ ಕಾಪರ್ ಅಲ್ಯೂಮಿನಿಯಂ ಕಂಡಕ್ಟರ್ ಅಂತ ಹೇಳ್ತೀವಿ. ಇದು ಈ ಪೋರ್ಷನ್ಸು, ಇದನ್ನು ಇನ್ಸುಲೇಟಿಂಗ್ ಮೆಟೀರಿಯಲ್ ವೈಟ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ತೊಗೊಳ್ತೀವಿ ಇದಕ್ಕೆ. ಓಕೆ, ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ರೈಟ್, ನೆಕ್ಸ್ಟ್ ಇದು ಬ್ರೈಡೆಡ್ ವೈರ್, ಈ ಪೋರ್ಷನ್ಸ್ ಇರುತ್ತಲ್ಲ, ಈ ಪೋರ್ಷನ್ಸ್ ದಟ್ ಇಸ್ ಕಾಲ್ಡ್ ಆಸ್ ಬ್ರೈಡೆಡ್ ವೈರ್. ವೈ ದೇ wrapped with braided mesh, nothing but because to avoid electromagnetic interference ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದು ಯೂಸ್ ಮಾಡ್ಕೊಂಡು ದಟ್ ಇಸ್ ಕಾಲ್ಡ್ ಆಸ್ ಬ್ರೈಡೆಡ್ ವೈರ್ ಅಂತ ಕರೆಯೋದು. ಆ್ಯಂಡ್ ಔಟರ್ ಜಾಕೆಟ್ ಅದು ಪ್ಲಾಸ್ಟಿಕ್ ಇರುತ್ತೆ, ಪಾಲಿಥಿನ್. ಓಕೆ, ದಿಸ್ ಇಸ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಕೋಆಕ್ಸಿಯಲ್ ಲೇಯರ್ಸ್, ಕೋಆಕ್ಸಿಯಲ್ ಕೇಬಲ್ಸ್, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಕೋಆಕ್ಸಿಯಲ್ ಕೇಬಲ್ಸ್. ಹಾಗಾದ್ರೆ ಸರ್ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಏನು ಇಂಪಾರ್ಟೆಂಟು? ಟ್ವಿಸ್ಟೆಡ್ ಪೇರ್ ಕೇಬಲಿಗೆ ಕಂಪೇರ್ ಮಾಡಿಕೊಂಡ್ರೆ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಮೋರ್, ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಏನೋ ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಈಸ್ ಮೋರ್ ಕಂಪೇರ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್. ಅದನ್ನ ಹೇಳಿದೆ, ರೇಟ್ ಆಫ್ ಡೇಟಾ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 600 Mbps, megabits per second, 600 Mbps. ಓಕೆ, ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡಿ, ಈಗ ನೀವು 800-900 ಚಾನಲ್ಸ್ ನೀವು ಲೈವಲ್ಲಿ ರಿಮೋಟ್ ನೀವು ಚೇಂಜ್ ಮಾಡ್ಕೊಂಡು ನೋಡ್ತಾ ಇರ್ತೀರ. ಯಾವುದೋ ಡೆಲ್ಲಿನೋ ಬಾಂಬೆನೋ ಬೇರೆ ಯಾವುದೋ ಸ್ಟೇಟಲ್ಲಿ. ಸೊ ಒಂದೇನು ಇನ್ಸಿಡೆಂಟ್ ಆಗ್ತದೆ, ನಿಮ್ಮ ಲೈವಲ್ಲಿ ತೋರಿಸ್ತಾ ಇರ್ತಾರೆ ಟಿ ವಿ, ಅದನ್ನ ಲೈವ್ ಕಾಸ್ಟ್ ಇರುತ್ತೆ ಅಂತ ನೀವು ನೋಡ್ತಾ ಇರ್ತೀರ ಅಂತಂದರೆ ಬಿಕಾಸ್ ಆಫ್ ದಟ್ ಇಮ್ಯಾಜಿನ್ ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಈಸ್ ಮೋರ್ ಕಂಪೇರ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಇನ್ನೂ ಸಿಂಪಲಾಗಿ ಹೇಳ್ಬೇಕಂತಂದರೆ ಯು ಕ್ಯಾನ್ 10,000 ಅಪ್ ಟು 10,800 ವಾಯ್ಸ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. 10,800 ವಾಯ್ಸ್ ಕಾಲ್ ಸೈಮಲ್ಟೇನಿಯಸ್ನಾಗಿ ಕಾನ್ಫರೆನ್ಸ್ ತೊಗೋಬೋದು. ಓಕೆ, ಅಷ್ಟೊಂದು ಇರುತ್ತೆ. 10,800 ಕಾಲ್ಸ್ ನೀವು ಸೈಮಲ್ಟೇನಿಯಸ್ನಾಗೆ ನೀವು ವಾಯ್ಸ್ ಕಾನ್ವರ್ಸೇಷನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಅದು ಅದರಲ್ಲಿ ಕೋಆಕ್ಸಿಯಲ್ ಕೇಬಲ್ಸ್. ಎಲ್ಲಿ ಕೋಆಕ್ಸಿಯಲ್ ಕೇಬಲ್ ಅಂದರೆ ಯಾವುದು? ನಿಮ್ಮ ಮನೆ ಟಿ ವಿ ಕೇಬಲ್ ಯೂಸ್ ಮಾಡ್ತಿರಲ್ಲ ಆ ಕೇಬಲ್, ಅದು ದಟ್ ಇಸ್ ಕಾಲ್ಡ್ ಆಸ್ ಕೋಆಕ್ಸಿಯಲ್ ಕೇಬಲ್ಸ್. ರೈಟ್, ಹಾಗಾದರೆ ಏನು, ವಾಟ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಕೋಆಕ್ಸಿಯಲ್ ಕೇಬಲ್ಸ್? ಫಸ್ಟ್ ಪಾಯಿಂಟ್ ಈಸ್ ಹೈಯರ್ ಬ್ಯಾಂಡ್ ವಿಡ್ತ್. You can transmit up to 400 to 600 Mbps, megabits per second. Mbps means megabits per second. And also you can do the voice conversation up to 10,800 voice conversations. 10,800 voice conversations simultaneously. Okay, then you can tap it easily and pros, advantages and cons, disadvantages. ಓಕೆ, ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ನಾವು. ಇಟ್ ಕ್ಯಾನ್ ಬಿ ಟ್ಯಾಪ್ಡ್ ಈಸಿಲಿ, ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತೀವಿ. ಬಟ್ ಡಿಸಡ್ವಾಂಟೇಜ್ ಅಂತೀವಿ, ಅನಾನುಕೂಲಗಳು ಮತ್ತು ಅನುಕೂಲಗಳು ಅಂತ ಹೇಳ್ತೀವಿ. ಅದಕ್ಕೆ ಮಚ್ ಲೆಸ್ ಸಸೆಪ್ಟಿಬಲ್
ಆ್ಯಂಡ್ ಇಂಟರ್ಫರೆನ್ಸಸ್ ದ್ಯಾನ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಟ್ವಿಸ್ಟೆಡ್ ಪೇರ್ ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ ಏನೋ ಹಸ್ತಕ್ಷೇಪಕ್ಕೆ ಅಥವಾ ಪ್ರಭಾವಕ್ಕೆ ಅಷ್ಟೊಂದು ಒಳಗಾಗಲ್ಲ. ಏನು ಪ್ರಭಾವಕ್ಕೆ ಒಳಗಾಗಲ್ಲ, ಮಳೆ ಗುಡುಗು ಮಿಂಚು ಏನಾದ್ರು ಬಂತು ಅಂದರೆ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅದನ್ನೇ ಸಕ್ಸೆಪ್ಟಿಬಲ್ ಅಂತ ಕರಿತೀವಿ. ಸಕ್ಸೆಪ್ಟಿಬಲ್ ಟು ಇಂಟರ್ಫರೆನ್ಸಸ್ ಅಂತ ಪ್ರಭಾವಕ್ಕೆ ಒಳಗಾಗೋದಿಲ್ಲ, ಹಸ್ತಕ್ಷೇಪಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತೀವಿ. ದಟ್ ಇಸ್ ಕೂಡ ಕಂಪೇರ್ ಟು ಅದು ಟ್ವಿಸ್ಟೆಡ್ ಪೇರ್ ಕೇಬಲಿಗೆ ಕಂಪೇರ್ ಮಾಡಿಕೊಂಡ್ರೆ ಅದು ಕೋಆಕ್ಸಿಯಲ್ ಕೇಬಲ್ ಫ್ರೆಂಡ್ಸ್, ರೈಟ್. ನೆಕ್ಸ್ಟ್ ಆ್ಯಂಡ್ ವಾಟ್ ಇಸ್ ದ ಮೇಜರ್ ಡ್ರಾಬ್ಯಾಕ್ಸ್? ಹಂಗಾರೆ ಅಡ್ವಾಂಟೇಜಸ್ಸು ಅನುಕೂಲಗಳಿದ್ಮೇಲೆ ಅನಾನುಕೂಲಗಳು ಇರಲೇಬೇಕಲ್ವಾ ಸ್ವಲ್ಪನಾದರೂ. ಹಾಗಾದ್ರೆ ಏನು ಮೇಜರ್ ಡಿಸ್ಅಡ್ವಾಂಟೇಜಸ್ ಏನು, ವಾಟ್ ಆರ್ ದ ಮೇಜರ್ ಡ್ರಾಬ್ಯಾಕ್ಸ್ ಏನು, ಅನಾನುಕೂಲಗಳು ನ್ಯೂನತೆಗಳೇನು ಹೇಳ್ಬೋದು ಇದರಲ್ಲಿ? ಹೈ ಅಟೆನ್ಯೂಯೇಷನ್ ರೇಟ್ ಮೇಕ್ಸ್ ಇಟ್ ಎಕ್ಸ್ಪೆನ್ಸಿವ್ ಓವರ್ ಲಾಂಗ್ ಡಿಸ್ಟೆನ್ಸ್. ಓಕೆ, ಅಟೆನ್ಯೂಯೇಷನ್ಸ್ ಹೇಳಿ. ಅಟೆನ್ಯೂಯೇಷನ್ಸ್ ಅಂದ್ರೇನು? ಬೇರೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಏನು ಹೇಳಿದೆ, ಅಟೆನ್ಯೂಯೇಷನ್ ಪ್ರಾಬ್ಲಮ್ ಅಂತ ಹೇಳಿದೆ. ಯಾವುದರಲ್ಲಿ? ಟ್ವಿಸ್ಟೆಡ್ ಪೇರ್ ಕೇಬಲ್. ಇದರಲ್ಲಿ ಅಷ್ಟೊಂದು ಅಟೆನ್ಯೂಯೇಷನ್ಸ್ ಇರೋದಿಲ್ಲ. ವಾಟ್ ಇಸ್ ದ ಪ್ರಾಬ್ಲಮ್ ಅಂತಂದರೆ, ಸೊ ಏನಪ್ಪ ಅಂದರೆ ನೀವು ಲಾಂಗ್ ಡಿಸ್ಟೆನ್ಸ್ಗೆ ನೀವು ಕೇಬಲ್ ಹೇಳ್ಕೊಂಡು ಹೋಗ್ತಾ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯು ನೀಡ್ ಹೈಲಿ ಸ್ಕಿಲ್ಡ್ ಇಂಜಿನಿಯರ್ಸ್ ಬೇಕಾಗುತ್ತೆ ಇನ್ಸ್ಟಾಲ್ ಮಾಡೋದಕ್ಕೆ. ಒಂದು ಪಾಯಿಂಟು ಕಾಸ್ಟು ಜಾಸ್ತಿ ಇರುತ್ತೆ. ನೋಡಿ, ಬೇರೆ ನೀವು ಕೇಬಲ್ಸ್ ಎಲ್ಲ ಮನೆಯಲ್ಲ ನೀವು ಟಿ ವಿ ಕೇಬಲ್ ಎಲ್ಲ ಮೇಂಟೈನ್ ಮಾಡಬೇಕಂದ್ರೆ ಅದು ವೈರು ಲೆಂತ್ ಪರ್ ಮೀಟ್ರ್ ಲೆಕ್ಕದಲ್ಲಿ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಅಂದರೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ. ಆ್ಯಂಡ್ ಬಲ್ಕಿ ಅಂತ ಹೇಳ್ತೀವಿ. ಬಲ್ಕಿ ಅಂತಂದರೆ ಎಲ್ಲರೂ ಇನ್ಸ್ಟಾಲ್ ಮಾಡೋಕ್ಕಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಸರ್ವಿಸ್ ಇಂಜಿನಿಯರ್ಸ್ ಅಥವಾ ಗೊತ್ತಿರೋರೆ, ಅದಕ್ಕೆಲ್ಲ ನೆಟ್ವರ್ಕ್ ಇಂಜಿನಿಯರ್ಸ್ ಬೇಕಾಗ್ತದೆ. ಅವೆಲ್ಲ ಇನ್ಸ್ಟಾಲ್ ಮಾಡಬೇಕಂದ್ರೆ ದಿಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ವಾಟ್ ಕೋಆಕ್ಸಿಯಲ್ ಕೇಬಲ್ಸ್, ರೈಟ್. ಸೊ ನೆಕ್ಸ್ಟ್ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ನಿಮ್ಮ ನರೇಂದ್ರ ಮೋದಿಯವರು ಇದ್ದಾರಲ್ಲ, ಓಕೆ, ನಿಮ್ಮ ಅಜ್ಜನ ತಾತ ಆಗಿರ್ಬೋದಲ್ಲ, ಯಾರೋ ಒಬ್ಬರು, ಓಕೆ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀನಿ ನಾನು, ರೈಟ್. ಆ ನಿಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಕನಸನ್ನ ಕೂಸು ಅಂತ ಏನು ಹೇಳ್ತೀವಿ? ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಪಂಚಾಯತಿಗೂ ನಾವು ಪಂಚಾಯತಿಗೂ ನಾವು ಇಂಟರ್ನೆಟ್ ಕನೆಕ್ಷನ್ ಕೊಡಬೇಕು, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡಬೇಕಂತ ಈಗೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಇಂಡಿಯಾ ಅಂತ ಏನು ಪ್ಲಾನ್ ಇದೆ, ಪ್ರತಿಯೊಂದು ಹಳ್ಳಿಗೂ ನಾವು ಇಂಟರ್ನೆಟ್ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು ಅಂತ ಏನು ಕೂಸಿದೆ, ಅದು ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಕಂಪೇರ್ಡ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್ ಆ್ಯಂಡ್ ಕೋಆಕ್ಸಿಯಲ್ ಕೇಬಲ್, rate of data transmission is very high. Okay, that is compared to twisted pair cable and coaxial cable. Okay, ಹೆಂಗ್ ಸರ್ ಅಂತ ನೋಡಿ, ಅದೆರಡು ಅಲ್ಲಿ ಕಾಪರ್ ವೈರ್ ಯೂಸ್ ಮಾಡ್ಕೊಂಡು ಡೇಟಾ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ಕೊಂಡು ರೇಟನ್ನು ಟ್ರಾನ್ಸ್ಮಿಷನ್ ಮಾಡ್ತೀವಿ. ಯಾವುದರಲ್ಲಿ? ಟ್ವಿಸ್ಟೆಡ್ ಪೇರ್ ಕೇಬಲ್ ಮತ್ತು ಕೋಆಕ್ಸಿಯಲ್ ಕೇಬಲ್. ಬಟ್ ಇದರಲ್ಲಿ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿ ವೈರ್ನ ಕಾಪರ್ ವೈರ್ ಇರೋದಿಲ್ಲ. ಮತ್ತು ಹೆಂಗ್ ಸರ್ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಅಂತಂದರೆ, ಸೊ ಇಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಇನ್ ದಿ ಫಾರ್ಮ್ ಆಫ್ ಲೈಟ್ ವೇವ್ಸ್. ಇಲ್ಲಿ ಲೈಟ್ ವೇವ್ಸ್ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ದ ಫೈಬರ್ ಆಪ್ಟಿಕ್ ಕೇಬಲಿಂಗ್ ಕನ್ಸಿಸ್ಟ್ಸ್ ಆಫ್ ದ ಸೆಂಟರ್ ಗ್ಲಾಸ್ ಕೋರ್ ಸರೌಂಡೆಡ್ ಬೈ ಸೆವರಲ್ ಲೇಯರ್ಸ್ ಆಫ್ ಪ್ರೊಟೆಕ್ಟಿವ್ ಮೆಟೀರಿಯಲ್ಸ್. It transmits light rather than electric signal, eliminating the problem of electrical interferences. Okay, see, ಅಲ್ಲೇನು ಹೇಳಿದೆ ನಾನು, ಟ್ವಿಸ್ಟೆಡ್ ಪೇರ್ ಕೇಬಲ್ ಮತ್ತು ಕೋಆಕ್ಸಿಯಲ್ ಕೇಬಲಲ್ಲಿ ಅಲ್ಲಿ ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ದಿ ಫಾರ್ಮ್ ಆಫ್ ವೈರ್ ಅಂತಂದರೆ ಕಾಪರ್ ವೈರ್ ಯೂಸ್ ಮಾಡಿಕೊಂಡು ನಾವು ಡೇಟಾ ಟ್ರಾನ್ಸ್ಮಿಟ್ ಮಾಡ್ತೀವಿ. ಇಲ್ಲಿ ಕಾಪರ್ ವೈರ್ ಯೂಸ್ ಮಾಡೋದಿಲ್ಲ. ಅಂದರೆ ಅಲ್ಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ಯೂಸ್ ಮಾಡಿಕೊಂಡು ನಾವು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಕೊತೀವಿ. ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ನ ಯೂಸ್ ಮಾಡಿಕೊಂಡು ನಾವು ಡೇಟಾನ ಟ್ರಾನ್ಸ್ಮಿಷನ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಹೆಂಗೆ ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತೀವಿ? ಇನ್ ದಿ ಫಾರ್ಮ್ ಆಫ್ ಲೈಟ್ ವೇವ್ಸ್ rather than the data it transmits light rather than electronic signals, eliminating the problem of electrical interferences. Why you are passing that electric signals? Nothing but see light rather than electric signals. Why you are passing the light waves means to avoid problem of electrical interferences. Okay, ಆ electrical interference ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನಾವು ಲೈಟ್ ವೇವ್ಸ್ನ ನಾವು ಇಲ್ಲಿ ಪಾಸ್ ಮಾಡ್ಕೊತೀವಿ. ಅಂದರೆ ಅವಾಗ ಲೈಟ್ ವೇವ್ಸ್ ಪಾಸ್ ಆಗಂದ್ರೆ ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಈಸ್ ವೆರಿ ಹೈ ಕಂಪೇರ್ಡ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್ ಆ್ಯಂಡ್ ಕೋಆಕ್ಸಿಯಲ್ ಕೇಬಲ್ಸ್. ಓಕೆ, ನೋಡಿ ಇವಾಗೇನು ಫೈಬರ್ ಆಪ್ಟಿಕ್ ಕೇಬಲ್ಸ್, ಆಪ್ಟಿಕಲ್ ಫೈಬರ್ ಅಂತ ನೀವು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ಗೆ ಚಿಕ್ಕದಾಗಿರುತ್ತಲ್ವ, ಆ ಕೇಬಲ್ ಯಾವುದು? ಫೈಬರ್ ಆಪ್ಟಿಕ್ ಕೇಬಲ್ಸ್, ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಿ ನಾವು, ರೈಟ್. ಸೊ ಈ ಥರ ಇರುತ್ತೆ ಸ್ನೇಹಿತರೆ. ನೋಡಿ, ನೀವೆಲ್ಲರೂ ಮನೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ
ಎಲ್ಲ ಡಿಗ್ ಮಾಡಿಬಿಟ್ಟು ಅಗದ್ಬಿಟ್ಟು ನಿಮಗೆಲ್ಲ ಉಣ್ತಾ ಇರ್ತಾರೆ ಎಷ್ಟು ದಪ್ಪ ಕೇಬಲ್ಸ್ದೆಲ್ಲ. ಓಕೆ, ಅಲ್ಲಿ ನೋಡಿ ಅದನ್ನು ಟಚ್ ಮಾಡಿ ನೋಡಿ, ಇದೆಲ್ಲ ಫುಲ್ಲು ಗ್ಲಾಸ್ ಕೋಟೆಡ್ ಆಗಿರುತ್ತೆ. ಇದೇನಿರುತ್ತೆ ಪೂರ್ತಿ ಗ್ಲಾಸಸ್ ಇರುತ್ತೆ, ಇದೆಲ್ಲ ಪೂರ್ತಿ ಗ್ಲಾಸ್ ಇರುತ್ತೆ ಇಲ್ಲಿ. ಸೊ ಇದು ಅದನ್ನೇ ಅಂತಕ್ಕ ದಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಫೈಬರ್ಸ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಫೈಬರ್ಸ್ ಅಥವಾ ಫೈಬರ್ ಆಪ್ಟಿಕ್ ಕೇಬಲ್ಗಳು ರಕ್ಷಣಾತ್ಮಕ ವಸ್ತುಗಳು ಹಲವಾರು ಪದರಗಳಿಂದ ಸುತ್ತುವರಿದ ಮಧ್ಯದ ಗಾಜಿನ ಕೋರನ್ನು ಒಳಗೊಂಡಿರುತ್ತವೆ. ಇದು ವಿದ್ಯುತ್ ಹಸ್ತಕ್ಷೇಪದ ಸಮಸ್ಯೆಯನ್ನು ನಿವಾರಿಸುತ್ತದೆ. ವಿದ್ಯುತ್ ಹಸ್ತಕ್ಷೇಪದ ಸಮಸ್ಯೆಯನ್ನು ತೊಡೆದು ಹಾಕುವ ಎಲೆಕ್ಟ್ರಾನಿಕ್ ಸಿಗ್ನಲ್ಗಿಂತಲೂ ಬೆಳಕು ಹರಡುತ್ತದೆ ಅಂತಲೂ ಹೇಳ್ತೀವಿ. ಇದು ದ ಆಪ್ಟಿಕಲ್ ಫೈಬರ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ನೋಡಿ ಈ ಥರ ಇದು ನಿಮ್ಗೇನು ಯೂಸ್ ಮಾಡ್ತೀವಿ ಅದು ಆಪ್ಟಿಕಲ್ ಫೈಬರ್ಸ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ಸ್, ರೈಟ್. ಹಾಗಾದರೆ ನೆಕ್ಸ್ಟ್ ಯಾವುದು ನೋಡಿ, ರಿಲೇಟಿವ್ಲಿ ನ್ಯೂ ಟ್ರಾನ್ಸ್ಮಿಷನ್ ಮೀಡಿಯಮ್ ಯಾವುದು? ಫೈಬರ್ ಆಪ್ಟಿಕ್ ಕೇಬಲ್ ಅಥವಾ ಆಪ್ಟಿಕಲ್ ಫೈಬರ್ಸ್. ದ ಪ್ಲೇಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಟ್ರಂಕ್ ಕಾಲ್ಸ್. ಓಕೆ, ಅಂದರೆ ನೀವು ಲಾಂಗ್ ಡಿಸ್ಟೆನ್ಸ್ ಟ್ರಂಕ್ ಕಾಲ್ನ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಇದನ್ನು ದೀರ್ಘ ದೂರದಲ್ಲಿರುವ ಕಾಂಡದ ರೇಖೆಗಳ ಬದಲಾಗಿ ದೂರವಾಣಿ ಕಂಪನಿಗಳ ಬಳಸುವ ಹೊಸ ಸಂವಹನ ಮಾಧ್ಯಮ ಟೆಲಿಫೋನ್ ಕಂಪನೀಸ್ ಅಂತ ಹೇಳ್ತೀವಿ. ರಿಲೇಟಿವ್ಲಿ ನ್ಯೂ ಟ್ರಾನ್ಸ್ಮಿಷನ್ ಮೀಡಿಯಮ್ ಯೂಸ್ಡ್ ಬೈ ಟೆಲಿಫೋನ್ ರೈಟ್ ಕಂಪನೀಸಲ್ಲಿ ನಾವು ಜಾಸ್ತಿನ ಇದನ್ನು ಯೂಸ್ ಮಾಡ್ಕೊತೀವಿ ಅಂತ. ಯಾವುದರಲ್ಲಿ? ಇನ್ ಪ್ಲೇಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ರೈಟ್. ರಿಲೇಟಿವ್ಲಿ ನ್ಯೂ ಟ್ರಾನ್ಸ್ಮಿಷನ್ ಮೀಡಿಯಮ್ ಯೂಸ್ಡ್ ಬೈ ಟೆಲಿಫೋನ್ ಕಂಪನೀಸ್ ಇನ್ ಪ್ಲೇಸ್ ಆಫ್ ಲಾಂಗ್ ಡಿಸ್ಟೆನ್ಸ್, ರೈಟ್. ಆ್ಯಂಡ್ ಆಲ್ಸೋ ಯೂಸ್ಡ್ ಬೈ ಪ್ರೈವೇಟ್ ಕಂಪನೀಸ್. ಎಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಇದನ್ನು? ಪ್ರೈವೇಟ್ ಕಂಪನೀಸ್ ಇಂಪ್ಲಿಮೆಂಟಿಂಗ್ ಲೋಕಲ್ ಡೇಟಾ ಕಮ್ಯುನಿಕೇಷನ್. ಪ್ರೈವೇಟ್ ಕಂಪ್ನಿಗಳಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ನೆಟ್ವರ್ಕ್ಸ್ ರಿಕ್ವೈರ್ಸ್ ಲೈಟ್ ಸೋರ್ಸ್ ವಿತ್ ಇಂಜೆಕ್ಷನ್ ಲೇಸರ್ ಡಯೋಡ್. ಓಕೆ, ಇಂಜೆಕ್ಷನ್ ಲೇಸರ್ ಡಯೋಡ್ ಆರ್ ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಲ್ಲೇನು ಯೂಸ್ ಮಾಡ್ತೀವಿ ನಾವು. ಸೊ ಇಲ್ಲಿ ನೆಟ್ವರ್ಕ್ಸ್ ರಿಕ್ವೈರ್ ಲೈಟ್ ಸೋರ್ಸ್ ವಿತ್ ಇಂಜೆಕ್ಷನ್ ಲೇಸರ್ ಡಯೋಡ್ ಅಥವಾ ILD ಅಥವಾ LED ಲೈಟ್ ಎಮಿಟಿಂಗ್ ಡಯೋಡ್ಸ್ನ ಯೂಸ್ ಮಾಡ್ಕೊಂಡು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಕೊತೀವಿ. ಅದನ್ನೇ ಸ್ಥಳೀಯ ದತ್ತಾಂಶ ಸಂವಹನ ಜಾಲಗಳನ್ನು ಅಳವಡಿಸುವಲ್ಲಿ ಖಾಸಗಿ ಕಂಪನಿಗಳ ಸಹ ಬಳಸುತ್ತೇವೆ. ಇಂಜೆಕ್ಷನ್ ಲೇಸರ್ ಡಯೋಡ್ ಅಥವಾ ಬೆಳಕು ಹೊರ ಸೂಸುವ ಡಯೋಡ್ಗಳೊಂದಿಗೆ ಬೆಳಕಿನ ಮೂಲದ ಅಗತ್ಯವಿರುತ್ತದೆ. ಯಾವುದು? ಇದು ಫೈಬರ್ ಆಪ್ಟಿಕ್ ಕೇಬಲ್ಸ್ ಆರ್ ಆಪ್ಟಿಕಲ್ ಫೈಬರ್ಸ್. ನೀವು ಎಕ್ಸಾಮ್ ಪಾಯಿಂಟ್ ಆಫ್ ಏನು ತಿಳ್ಕೋಬೇಕು? ಟ್ವಿಸ್ಟೆಡ್ ಪೇರ್ಗೂ ಮತ್ತು ಕೋಆಕ್ಸಿಯಲ್ ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಈಸ್ ವೆರಿ ಹೈ. ತುಂಬ ಫಾಸ್ಟಾಗಿರುತ್ತೆ, ಅಷ್ಟು ತಿಳ್ಕೊಳ್ಳಿ. 3 ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಕೋಆಕ್ಸಿಯಲ್ ಕೇಬಲ್ ಕಂಪೇರ್ ಮಾಡಿಕೊಂಡ್ರೆ ಇದು ರೇಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಜಾಸ್ತಿ. ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಪಾಯಿಂಟು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ಸ್ಗೆ ಯೂಸ್ ಮಾಡ್ಕೊತೀವಿ ಇದನ್ನು. ನೋಡಿ ನೀವೆಲ್ಲ ಎಸ್ಪೆಷಲಿ ಜಿಯೋ ಫೈಬರ್ ಅಂತ ಬೇರೆ ಸಿಫಿಯಾ ಅವರಾಗಲಿ, ಟಾಟಾದವರಾಗಲಿ, ಏರ್ಟೆಲ್ ಅವರಲ್ಲ ಎಲ್ಲ ಬಂದ್ಬಿಟ್ಟು ಎಲ್ಲ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗೆಲ್ಲ. ಅದು ಓಕೆ, ಅದು ಚಿಕ್ಕದಾಗಿ ಇದು ಎಲ್ಲ ದೊಡ್ಡ ಕೇಬಲ್ಸ್ನ ಎಳಿಬೇಕಾದ್ರೆ ಈ ಥರ ಇದರಲ್ಲಿ ಒಂದೊಂದು ಸಿಂಗಲ್ ಕೇಬಲ್ಸ್ ಇರುತ್ತೆ. ಒಂದೊಂದು ಸಿಂಗಲ್ ಕೇಬಲ್ ನಿಮ್ಮ ಮನೆಯಲ್ಲಿ ನಿಮಗೆ ಹೇಳ್ತಾರೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ಸ್ ಬೇಕು. ಜೊತೆಗೆ TV ನೋಡಿ, ಜಿಯೋ ಫೈಬರ್ ತೊಗೊಂಡ್ರೆ ನಿಮಗೆ TV ಮತ್ತು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಎರಡು ರೌಟ್ರನ್ನು ಕೊಟ್ಟಿರ್ತಾರೆ. ನಿಮ್ಗೆ ಜೊತೆಗೆ ಅದ್ರದ್ದು ಆ ಮೋಡಮ್ದೆಲ್ಲ ಕೊಟ್ಟಿರ್ತಾರೆ ನಿಮಗೆಲ್ಲ. ಅದು ಸೆಟಪ್ ಬಾಕ್ಸ್ ಸಮೇತ ಸಿಗುತ್ತೆ ನಿಮ್ಗೆ. ಅದು ಅಲ್ಲಿ ಯೂಸ್ ಮಾಡ್ತೀವಿ. ಇದು ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಥವಾ ಆಪ್ಟಿಕಲ್ ಫೈಬರ್ಸ್, ರೈಟ್. ಆ್ಯಂಡ್ ಪ್ರೈವೇಟ್ ಕಂಪ್ನೀಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಮೇಜರ್ ಅಡ್ವಾಂಟೇಜಸ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಆರ್ ಆಪ್ಟಿಕಲ್ ಫೈಬರ್ಸ್, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು? ಸೇಮ್ ನೋಡಿ, ನಾವು ಇನ್ನರ್ ಸ್ಟ್ರಕ್ಚರ್ ತೊಗೊಂಡ್ರೆ ಹೇಗಿರುತ್ತೆ ಇದು? ನಾವು ಒಳಗಡೆ ಅದ್ರ ಇಂಟರ್ನಲ್ ಸ್ಟ್ರಕ್ಚರ್ ತೊಗೊಂಡ್ರೆ ಫೈಬರ್ ಆಪ್ಟಿಕ್ ಕೇಬಲ್ಸ್ ಯಾವ ಥರ ಇರುತ್ತೆ? ಕನ್ಸಿಸ್ಟ್ ಆಫ್ 3 ಕನೆಕ್ಷನ್ ಸೆಕ್ಷನ್ಸ್ ಇರುತ್ತೆ. ಒನ್ ಈಸ್ ಫೈಬರ್ ಕೋರ್ ಆ್ಯಂಡ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಗ್ಲಾಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಜಾಕೆಟ್ ಅಂತ ಯೂಸ್ ಮಾಡ್ತೀವಿ. ಇದು ಆಪ್ಟಿಕಲ್ ಫೈಬರ್ಸ್ ಕನ್ಸಿಸ್ಟ್ ಆಫ್ 3 ಕಾನ್ಸೆಂಟ್ರಿಕ್ ಸೆಕ್ಷನ್ಸ್ ಅಂತ ಯೂಸ್ ಇದು 3 ರೀತಿಯಲ್ಲಿ ನಾವು ಇದು ಡಿವೈಡ್ ಮಾಡ್ಕೊತೀವಿ ಇಂಟರ್ನಲ್ ಸ್ಟ್ರಕ್ಚರ್ಸಲ್ಲಿ, ರೈಟ್. ಇದು ಫೈಬರ್ ಆಪ್ಟಿಕ್ ಲೇಯರ್ಸ್, ರೈಟ್. ಸೊ ನೆಕ್ಸ್ಟ್ ಏನು? ನೋಡಿ ಸೇಮ್ ಈ ಥರ ಇರುತ್ತೆ ನಿಮ್ಗೆ. ಅದು ಟಚ್ ಮಾಡಿದ್ರೆ ಯು ಕ್ಯಾನ್ ಫೀಲ್ ಲೈಕ್ ದಿಸ್. ಓಕೆ, ಈ ಥರ ನೀವು ಫೀಲ್ ಮಾಡ್ಕೋಬೋದು. ಯಾವುದು? ಆಪ್ಟಿಕಲ್ ಫೈಬರ್ಸ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ಲೈಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಕ್ಯಾನ್ ಟ್ರಾನ್ಸ್ಮಿಟ್ ಮೋರ್ ಇನ್ಫಾರ್ಮೇಷನ್ ಡೌನ್ ಸಿಂಗಲ್ ಸ್ಟ್ರ್ಯಾಂಡ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಸೆಂಡ್ wider set of frequencies.
and each cable can send 1000 phone conversation computer communications. Okay, each cable you can send several thousand phone conversations or computer communication, each single cables. This is one of the major advantages of fiber optic cables or optical fibers. ನೀವು ಎಕ್ಸಾಮ್ ಪಾಯಿಂಟ್ ನೋಡ್ರಿ, ಎಕ್ಸಾಮ್ ಪಾಯಿಂಟ್ ಆಫ್ ಏನು ತಿಳ್ಕೊಬೇಕು ಅಂದರೆ 3 ಕೇಬಲ್ ಬರುತ್ತೆ ವೈರಲ್ಲಿ: ಟ್ವಿಸ್ಟೆಡ್ ಪೇರ್ ಕೇಬಲ್ಲು, ಕೋಆಕ್ಸಿಲ್ ಕೇಬಲ್ಲು, ಫೈಬರ್ ಆಪ್ಟಿಕ್ ಕೇಬಲ್ಸ್. ಓಕೆ, ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ ಎಷ್ಟು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಬೋದು? ಮ್ಯಾಕ್ಸಿಮಮ್ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ 100 Mbps ಅಂತ ತಿಳ್ಕೊಳ್ಳಿ. ಇದರಲ್ಲಿ ಎಷ್ಟು ಮಾಡ್ಬೋದು ಡೇಟಾ ಟ್ರಾನ್ಸ್ಮಿಷನ್ಸು? ಕೋಆಕ್ಸಿಲ್ ಕೇಬಲಲ್ಲಿ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ 400 ಇಂದ 600 ಅಂತ ಹೇಳ್ತೀವಿ. 400 ಇಂದ 600 Mbps, ಅದು 100 Mbps, 100 Mbps ಅಂತ ಹೇಳ್ತೀವಿ. ಇದರಲ್ಲಿ ಕೋಆಕ್ಸಿಲ್ ಕೇಬಲಲ್ಲಿ 400 ಇಂದ 600 Mbps ಡೇಟಾ ಟ್ರಾನ್ಸ್ಮಿಟ್ ಮಾಡ್ಬೋದು. ಹಾಗಾದ್ರೆ ಇದರಲ್ಲಿ ಎಷ್ಟು ಮಾಡ್ಬೋದು ಸರ್ ಫೈಬರ್ ಆಪ್ಟಿಕ್ ಕೇಬಲ್? ಅಪ್ ಟು ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 1 GB ಅಥವಾ ಈಗ 10 GB ಎಲ್ಲ ಯೂಸ್ ಮಾಡ್ತಾಯಿದ್ರಿ ಇವಾಗ. ಓಕೆ, ಅಷ್ಟು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಕೋಬೋದು ನಾವು. ಓಕೆ, ಅದು ಮೇಜರ್ ಅಡ್ವಾಂಟೇಜಸ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ಸ್, ರೈಟ್? ಸೇಮ್ ಮೇಜರ್ ಏನು? What are the major advantages? It transmits data over long distance with high securities compared to other cables. Data transmission speed is very high, greater capacity bandwidth up to 100 Gbps. So 10 Gbps ಅಂತಂದರೆ ಆ್ಯಕ್ಚುಲಿ ಯು ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 100 Gbps, 100 Gbps ವರೆಗೂ ನೋಡಿ. ಹಾಗಾದರೆ ಒಂದೊಂದು ಹೇಳ್ತೀನಿ. ಇದೆಷ್ಟು ಟ್ವಿಸ್ಟೆಡ್ ಪೇರ್ ಕೇಬಲ್ಲು ಮ್ಯಾಕ್ಸಿಮಮ್ ಎಷ್ಟು 100 Mbps ಅಂತ ಹೇಳಿದಲ್ವಾ? ಪರ್ 100 ಮೀಟರ್ಸ್ ತೊಗೊಂಡು 100 Mbps ವರೆಗೂ ಟ್ರಾನ್ಸ್ಮಿಟ್ ಮಾಡ್ಬೋದು. ಇದರಲ್ಲಿ ಎಷ್ಟಾಗುತ್ತೆ? ಕೋಆಕ್ಸಿಲ್ ಕೇಬಲಲ್ಲಿ 400 to 600 Mbps ಅಂತ ಹೇಳ್ತೀನಿ. 400 to 600 Mbps ಅಂತ ತೊಗೊಳ್ತೀನಿ, ರೈಟ್? ಆಗ ಇದರಲ್ಲಿ ಎಷ್ಟು ಮಾಡ್ಕೋಬೋದು ನಾವು? ಫೈಬರ್ ಆಪ್ಟಿಕ್ ಕೇಬಲ್ಸಲ್ಲಿ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಪ್ ಟು 100 Gbps, ಗಿಗಾಬಿಟ್ ಪರ್ ಸೆಕೆಂಡ್ಸ್. 100 Gbps, ಗಿಗಾಬಿಟ್ಸ್ ಪರ್ ಸೆಕೆಂಡ್ಸ್. ಗ್ರೇಟರ್ ಕೆಪಾಸಿಟಿ ಬ್ಯಾಂಡ್ವಿಡ್ತ್ ಆಫ್ ಅಪ್ ಟು 100 Gbps. ನೆಕ್ಸ್ಟು ಸ್ಮಾಲರ್ ಸೈಜ್ ಆ್ಯಂಡ್ ಲೈಟರ್ ವೆಯ್ಟ್ ಅಂತಲೂ ಕರಿತೀವಿ. ತುಂಬ ತೆಳುವಾಗಿರುತ್ತೆ, ಸೈಜ್ ಕಡಿಮೆ ಇರುತ್ತೆ. ಈಸಿ ಟು ಕ್ಯಾರಿ, ಈಸಿ ಟು ಇನ್ಸ್ಟಾಲ್ ಅಂತ ಹೇಳ್ತೀವಿ. ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು, ಕನೆಕ್ಷನ್ ಕೊಡ್ಬೋದು ಅಂತ. ಆ್ಯಂಡ್ ಲೋಯರ್ ಅಟೆನ್ಯೂಷನ್ಸ್ ಕಂಪೇರ್ಡ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್ ಮತ್ತು ಕೋಆಕ್ಸಿಲ್ ಕೇಬಲ್ಗೆ. ಅಂದರೆ ಅಟೆನ್ಯೂಷನ್ ಅಂದರೆ ಏನು ಹೇಳಿದೆ ನಾನು? ನೀವು ಡಿಸ್ಟೆನ್ಸ್ ಜಾಸ್ತಿ ಹೋಗ್ತಾ ಏನಾಗುತ್ತೆ, ಸಿಗ್ನಲ್ಸ್ ವೀಕ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಬಟ್ ಇದು ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ಯಾವುದರಲ್ಲಿ. ಅದನ್ನೇ ಲೋಯರ್ ಅಟೆನ್ಯೂಷನ್ ಅಂತ ಕರಿತೀವಿ. ಅದರಲ್ಲಿ ಜಾಸ್ತಿ ಇರುತ್ತೆ ಅಟೆನ್ಯೂಷನ್ ಅಂದರೆ ಹಸ್ತಕ್ಷೇಪ ಏನಿದೆ ಅದು ಜಾಸ್ತಿ ಡಿಸ್ಟೆನ್ಸ್ ಹೋಗ್ತಾ ಇರುತ್ತೆ, ಅದು ಸ್ಟ್ರೆಂತ್ ಕಡಿಮೆ ಆಗುತ್ತೆ ಯಾವುದರಲ್ಲಿ? ಟ್ವಿಸ್ಟೆಡ್ ಪೇರ್ ಕೋಆಕ್ಸಿಲ್ ಕೇಬಲಲ್ಲಿ. ಬಟ್ ಇದರಲ್ಲಿ ಹಂಗಾಗೋದಿಲ್ಲ, ಅಷ್ಟೊಂದು ಸಿಗ್ನಲ್ಸು ಸ್ಟ್ರೆಂತ್ ಕಡಿಮೆ ಆಗೋದಿಲ್ಲ. ಯು ಕ್ಯಾನ್ ಯೂಸ್ ಅದನ್ನೇ ಲೋಯರ್ ಅಟೆನ್ಯೂಷನ್. ಆ್ಯಂಡ್ ಹ್ಯೂಮಿನಿಟಿ ಟು ಎನ್ವಿರಾನ್ಮೆಂಟಲ್ ಇಂಟರ್ಫರೆನ್ಸಸ್ ನಾನು ಹೇಳಿದೆ. ಅಲ್ಲಿ ಏನಾದ್ರು ಗುಡುಗು ಮಿಂಚು ಆ ಥರ ಇತ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಆ ಕೇಬಲ್ಸಲ್ಲಿ. ಬಟ್ ಇದರಲ್ಲಿ ಹಂಗೆ ಆಗೋದಿಲ್ಲ. ಅದನ್ನೇ ಹ್ಯೂಮಿನಿಟಿ ಟು ಎನ್ವಿರಾನ್ಮೆಂಟಲ್ ಇಂಟರ್ಫರೆನ್ಸಸ್ ಅಂತ ಹೇಳ್ತೀವಿ. ಓಕೆ, ರೈಟ್? ನೆಕ್ಸ್ಟ್, ಹೈಲಿ ಸೆಕ್ಯೂರ್ ಡ್ಯೂ ಟು ಟ್ಯಾಪ್ ಡಿಫಿಕಲ್ಟಿ ಆ್ಯಂಡ್ ಲ್ಯಾಕ್ ಆಫ್ ಸಿಗ್ನಲ್ ರೇಡಿಯೇಷನ್ಸ್. ಯಾರಾದರೂ ಟ್ಯಾಪ್ ಮಾಡೋಕ್ಕೆ ಹೋದರೆ, ಹ್ಯಾಕ್ ಮಾಡೋಕ್ಕೆ ಹೋದರೆ ಇದರಲ್ಲಿ ಆಗೋದು. ಈ ಕೇಬಲ್ಸು ತುಂಬ ಕಷ್ಟಾಗಿ ಮಾಡೋಕ್ಕಾಗೋದಿಲ್ಲ. ದ ಮೇಜರ್ ಅಡ್ವಾಂಟೇಜಸ್ ಅಥವಾ ಅನುಕೂಲಗಳು ಅಂತ ಹೇಳ್ಬೋದು ನಾವು, ವಿಶೇಷತೆ ಅಂತಲೇ ಹೇಳ್ತೀವಿ ಅಥವಾ ಗುಣಲಕ್ಷಣಗಳು, ರೈಟ್? ನೆಕ್ಸ್ಟು ಮೇಜರ್ ಪ್ರಾಬ್ಲಮ್ ಏನಪ್ಪ ಹಂಗಾದ್ರೆ? ಏನು ಪ್ರಾಬ್ಲಮ್? ಒಂದು ಎಕ್ಸ್ಪೆನ್ಸಿವ್ ಅವರ್ ಶಾರ್ಟ್ ಡಿಸ್ಟೆನ್ಸ್. ನೀವು ಕಡಿಮೆ ಇಷ್ಟು ನೀವು ಕೇಬಲ್ ಇಟ್ಕೊಂಡ್ರು 1000 ರೂಪಾಯಿ ತೊಗೊಳ್ತೇವೆ ನೋಡಿ. ಮನೆ ಮೇಲ್ಗಡೆಯಿಂದ ನಿಮಗೆ ಮೇಲೆ ಟಾಪ್ ಫ್ಲೋರಿಂದ ನೀವು ಗ್ರೌಂಡ್ ಫ್ಲೋರಿಗೆ ನಿಮಗೆ ಕೇಬಲ್ ಹಿಡಿಬೇಕು ಅಂದರೂ 1,500 ಆಗುತ್ತೆ ಸರ್. 1 ಮೀಟ್ರಿಗೆ ಇಷ್ಟು 200-300 ರೂಪಾಯಿ ತೊಗೊಳ್ತಾರೆ ಇವರು. ಓಕೆ, ಅದು ಮೇಜರ್ ಪ್ರಾಬ್ಲಮ್. ಎಕ್ಸ್ಪೆನ್ಸಿವ್ ಅವರ್ ಶಾರ್ಟ್ ಡಿಸ್ಟೆನ್ಸ್ ಅಂದರೆ ಕಡಿಮೆ ದೂರ ಇದ್ದು ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟು ರಿಕ್ವೈರ್ ಹೈಲಿ ಸ್ಕಿಲ್ಡ್ ಇನ್ಸ್ಟಾಲರ್ಸ್. ನೋಡಿ, ಎಲ್ಲರೂ ನೀವು ಇನ್ಸ್ಟಾಲ್ ಮಾಡೋಕ್ಕಲ್ಲ. ನೀವೇ ಇಂಟರ್ನೆಟ್ ಕನೆಕ್ಷನ್ ತೊಗೊಳ್ಳೋಣ ಅಂತ ನೀವು ಕೇಬಲ್ ಎಳೆಯೋಕ್ಕಾಗೋದಿಲ್ಲ. ಅದನ್ನೇ ರಿಕ್ವೈರ್ಸ್ ಹೈಲಿ ಸ್ಕಿಲ್ಡ್ ಇನ್ಸ್ಟಾಲರ್. ನಥಿಂಗ್ ಬಟ್ ಒಳ್ಳೆ ಇಂಜಿನಿಯರ್ಸ್ ಬೇಕಾಗುತ್ತೆ ಅದೆಲ್ಲ ಇನ್ಸ್ಟಾಲ್ ಮಾಡಬೇಕಂದ್ರೆ. ನೆಕ್ಸ್ಟ್, ಹ್ಯಾಡಿಂಗ್ ಅಡಿಷನಲ್ ನೋಟ್ಸ್ ಈಸ್ ಡಿಫಿಕಲ್ಟ್. ಹೊಸ ಏನಾದ್ರು ಕೇಬಲ್ಸ್ ಇನ್ನೊಂದು, ಈಗ ಒಂದು ಕನೆಕ್ಷನ್ ತೊಗೊಂಡಿರ್ತೀರ, ಅದನ್ನ ವೈರ್ ಕಟ್ ಮಾಡ್ಬಿಟ್ಟು ಇನ್ನೊಂದು ತೊಗೊಳ್ಳೋಣ ಅಂದರೆ ಹಂಗೆಲ್ಲ ಆಗೋದಿಲ್ಲ. ಅದು ಮೇಜರ್ ಪ್ರಾಬ್ಲಮ್ಸು ಇದರಲ್ಲಿ. ಯಾವುದು? ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಥವಾ ಆಪ್ಟಿಕಲ್ ಫೈಬರ್ಸ್. ಓಕೆ, ಇಷ್ಟು ನೀವು ತಿಳ್ಕೊಳ್ಬೇಕು. ಇಷ್ಟು ಪಾಯಿಂಟ್ ನೀವು ತಿಳ್ಕೊಂಡ್ರೆ ಇದ್ರ ಬಗ್ಗೆ ನೀವು ಏನು ಕೊಟ್ಟರು ಬರೀತೀರಾ. ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಫಾರ್ ಇನ್ ಕೇಸ್ಗೆ. ನಿಮ್ಗೆ ಏನಾದ್ರು ಜನರಲ್ ಸ್ಟಡೀಸ್ ಮೇನ್ಸ್ ಕ್ವಶನ್ಸಲ್ಲಿ ನಿಮಗೆ ಅಥವಾ IAS ಅಲ್ಲಿ ಕ್ವಶನ್ಸ್ ಆಗಿದೆ 2-3 ಸಲ. ಇದು ಫೈಬರ್ ಆಪ್ಟಿಕ್ ಕೇಬಲ್ಸು ಅಥವಾ ಆಪ್ಟಿಕಲ್ ಫೈಬರ್ಸು ತುಂಬ ಇಂಪಾರ್ಟೆಂಟು. ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಇದು ಜನರಲ್ ಟಾಪಿಕ್ಸ್ ಇದು. ಓಕೆ, ವೆರಿ ಇಂಪಾರ್ಟೆಂಟ್. ನಿಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸಲ್ಲೂ ಇದು ನಿಮಗೆ ಬರುತ್ತಿದ್ದು. KS ಅಥವಾ IAS ಯಾರು ಓದ್ತಿದ್ರೆ ಅದು ತುಂಬ ಇಂಪಾರ್ಟೆಂಟ್ ಯೂಸ್ ಆಗುತ್ತೆ. ಇಷ್ಟು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಇದೊಂದು ಆಪ್ಟಿಕಲ್ ಫೈಬರ್ಸ್ ಅಥವಾ ಫೈಬರ್ ಆಪ್ಟಿಕ್ ಕೇಬಲ್ಸ್ ಫ್ರೆಂಡ್ಸ್. ಓಕೆ, ರೈಟ್? ಹಾಗಾದ್ರೆ ನೆಕ್ಸ್ಟ್ ಯಾವ್ದು ನೋಡೋಣ? ಓಕೆ, ವೈರ್ಲೆಸ್ ಮೀಡಿಯಾ ಅಂತೇಳಿ. ವೈರ್ಲೆಸ್ ಮೀಡಿಯಾ ಆರ್ ಅನ್ಗೈಡೆಡ್ ಮೀಡಿಯಾ.
ಓಕೆ, ಈಗೇನು ಡಿಸ್ಕಷನ್ ಮಾಡಿದ್ವಿ, ವೈರ್ಡ್ ಮೀಡಿಯಾಸ್ ಯಾವ್ಯಾವುದು, ಟ್ವಿಸ್ಟೆಡ್ ಪೇರ್ ಕೇಬಲ್, ಕೋಆಕ್ಸಿಲ್ ಕೇಬಲ್ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಂತ ಹೇಳಿದ್ನಲ್ವಾ. ಹಾಗಾದರೆ ನೆಕ್ಸ್ಟ್ ವೈರ್ಲೆಸ್ ಯಾವ ಬರ್ತವೆ, ವೈರ್ಲೆಸ್ ಅಥವಾ ಅನ್ಗೈಡೆಡ್ ಮೀಡಿಯಾ ಅಂತ ಕರಿತೀವಿ. ವೈರ್ಲೆಸ್ ಮೀಡಿಯಾ ಆಲ್ಸೋ ಕಾಲ್ಡ್ ಆಸ್ ಅನ್ಗೈಡೆಡ್ ಮೀಡಿಯಾ ಟ್ರಾನ್ಸ್ಮಿಷನ್ಸ್. ಓಕೆ, ಅನ್ಗೈಡೆಡ್ ಮೀಡಿಯಾ ಆರ್ ವೈರ್ಲೆಸ್. ಏನು ಯಾವ ಬರ್ತವೆ, ಯಾವ ಎಕ್ಸಾಂಪಲ್ಸ್ ಯಾವುದು, ಉದಾಹರಣೆಗಳು ಯಾವುದು, ರೇಡಿಯೋ ಟ್ರಾನ್ಸ್ಮಿಷನ್, ರೇಡಿಯೋ ವೇವ್ಸ್ ಅಂತ ಕರಿತೀವಿ, ಮೈಕ್ರೋವೇವ್, ಸೆಟಲೈಟ್ ವೇವ್, ಬ್ರಾಡ್ಕಾಸ್ಟ್ ರೇಡಿಯೋ ವೇವ್, ಇನ್ಫ್ರಾರೆಡ್ ವೇವ್ಸ್. ಓಕೆ, ಅದ್ರ ಜೊತೆಗೆ ಅದು ಬಿಟ್ಟು ಇನ್ನು ಬೇರೆ ಏನಿರುತ್ತೆ, GPS, ವೈಫೈ, ಕಾರ್ಡ್ಲೆಸ್ ಟೆಲಿಫೋನ್ಸ್ ಇವೆಲ್ಲ ಆಡ್ ಮಾಡ್ಕೋಬೋದು. ಸೊ ಇವೆಲ್ಲ ನಾವು ಡಿಸ್ಕಷನ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. KPSC ಆಗ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಆಗಲಿ ಖಂಡಿತ ಯೂಸ್ ಆಗುತ್ತೆ. ಕಡಿಮೆ ರೇಟಲ್ಲೇ ನಾವು ಇದನ್ನು ನಿಮಗೆ ಆನ್ಲೈನ್ ಕ್ಲಾಸಸ್ಸು, ಆಫ್ಲೈನ್ ಕ್ಲಾಸಸ್ಗೆ ತುಂಬ ಎಫೆಕ್ಟಿವ್ ಇರುತ್ತೆ ನಿಮಗೆ. ಸೊ ಕೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿ. ಥ್ಯಾಂಕ್ ಯು.